Hi, my dear students. Welcome back to my channel. So, SSLC 2024 exam preparation goskara ಈಗ ಸಾಕಷ್ಟು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದೀವಿ. ಸೊ SSLC ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್, ಸೊ ಈ ಎರಡು ಸಬ್ಜೆಕ್ಟ್ ಅಲ್ಲೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನೀವು ಅಂತ ಎವ್ರಿ ವಿಡಿಯೋದಲ್ಲೂ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, do follow DVS Math channel. So don't forget to follow this channel. So mathematics ಅಲ್ಲಿ maximum marks ಬರಬೇಕು ಅಂದ್ರೆ you need to follow all the instructions given by Deepa madam. And obviously science ಗೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಬರ್ತಾ ಇದ್ದೀನಿ. So in today's video I am discussing the question paper from other district. So ನಾನೀಗ ಮಾರ್ನಿಂಗ್ ಸೆಷನ್ಸ್ ನಲ್ಲಿ ಎಕ್ಸಾಮ್ ಎನ್ಹಾನ್ಸರ್ ವಿಡಿಯೋಸ್ ನ ಮಾಡ್ತಾ ಬಂದಿದ್ದೀನಿ. ಅಂದ್ರೆ ಲೆಸನ್ ವೈಸ್, ಕಾನ್ಸೆಪ್ಟ್ ವೈಸ್ ನಿಮ್ಗೆ ಯಾವ ಕಾನ್ಸೆಪ್ಟ್ ಅಲ್ಲಿ ಏನೇನ್ ಪ್ರಶ್ನೆಗಳನ್ನ ಕೇಳ್ಬೋದು, ಯಾವ ಕಾನ್ಸೆಪ್ಟ್ ಕೊಟ್ರೆ ಹೇಗ್ ಬರಿಬೇಕು, ಈ ರೀತಿ ಎಲ್ಲ ಟ್ರೈನ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಈವ್ನಿಂಗ್ಸ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಡಿಸ್ಕಸಿಂಗ್ ಸಮ್ ಕ್ವಶನ್ ಪೇಪರ್ಸ್ ಫ್ರಮ್ ವೇರಿಯಸ್ ಡಿಸ್ಟ್ರಿಕ್ಟ್ಸ್. ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬರುವಂತ ಕ್ವಶನ್ ಪೇಪರ್ ನ ಅನಲೈಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಗೆಟ್ ಅ ಗುಡ್ ಐಡಿಯಾ ಇನ್ ಸಾಲ್ವಿಂಗ್ ವೆರೈಟಿ ಆಫ್ ಕ್ವಶನ್ಸ್. ಇದೇ ಮೇನ್ ಏಮ್, ಓಕೆನಾ? ಸೊ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಫ್ ಯು ನ್ಯೂ ಟು ಮೈ ಚಾನಲ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಮ್ಯಾಕ್ಸಿಮಮ್ ಈ ವಿಡಿಯೋಸ್ ನ ಶೇರ್ ಮಾಡಿ. ಸೊ ನೀವು ಓದೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಓದಿರೋ ಪ್ರಶ್ನೆ, ಆ ಕಾನ್ಸೆಪ್ಟ್ ಅನ್ನ ನೀವು ಓದಿದಂತ ಪ್ರಶ್ನೆಗೆ ಯಾವ ರೀತಿ ಬರಿಬೇಕು ಅಂತ ತಿಳ್ಕೊಳ್ಳೋದು ಇಟ್ಸ್ ಅ ಇಂಪಾರ್ಟೆಂಟ್ ಟಾಸ್ಕ್. ಓಕೆ, ದಟ್ ಇಸ್ ವಾಟ್ myself and Deepa ma'am both are doing. So without delaying much, class ಅನ್ನ ಕಂಟಿನ್ಯೂ ಮಾಡ್ತೀನಿ. So today I am discussing a question paper from other district. So previous ಒಂದು ಸೀರೀಸ್ ನಲ್ಲಿ I had discussed the paper from Mysore district and ಇವತ್ತು ಇನ್ನೊಂದು ಬೇರೆ ಡಿಸ್ಟ್ರಿಕ್ಟ್ ನ ಪೇಪರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. So let us get into the question paper. So ಫಸ್ಟ್ ಕ್ವೆಶನ್ ಏನಿದೆ ಅನಲೈಸ್ ಮಾಡ್ತಾ ಬನ್ನಿ, ರೈಟ್? ಸೊ ನೀವು ಕೂಡ ನನ್ನ ಜೊತೆ ಆನ್ಸರ್ ಮಾಡಬಹುದು. ಸೊ ಎಲ್ರು ಕೂಡ ಆನ್ಸರ್ ಮಾಡ್ತಾ ಬಂದ್ರೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಓಕೆ, ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ದಿಸ್ ಲೈವ್ ಸೆಷನ್, ರೈಟ್? ಫಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕ್ವೆಶನ್ ಈಸ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ಮಾಸಸ್, ದೇರ್ ಅಟಾಮಿಕ್ ಮಾಸಸ್ ಅಂತ ಯಾರು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೇರ್ ಆರ್ 4 ಆಪ್ಷನ್ಸ್: ಮೆಂಡೆಲಿವ್ ಪೀರಿಯಾಡಿಕ್ ಲಾ, or modern periodic law, Newland's law of octaves, or Dauberiner triad law. in ಆರರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ದಿ ಅಟಾಮಿಕ್ ಮಾಸಸ್ ಅಂತ ಬಂದಾಗ ವಿಚ್ ಒನ್ ವಿ ಆರ್ ಯೂಸಿಂಗ್? ಅಟಾಮಿಕ್ ಮಾಸಸ್ ಅಂತ ಬಂದಾಗ ವಿ ವಿಲ್ ಟಾಕ್ ಅಬೌಟ್ ಮೆಂಡೆಲೀವ್. ಇದು ನಿಮಗೆ ಗೊತ್ತಿರ್ಬೇಕು. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ನೋಡಿ, ಪ್ರಶ್ನೆ ಒಂದೇ ಸಾಲ್ವ್ ಮಾಡಲ್ಲ, ಜೊತೆಗೆ ನಾನು ನಿಮ್ಗೆ ಹೆಲ್ಪ್ ಕೂಡ ಮಾಡ್ತೀನಿ. ಲೈಕ್ ನಾನು ಪ್ರತಿ ಸಲ ಏನ್ ಹೇಳ್ತಾ ಇದೀನಿ, ಯಾವುದೇ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ಯು ಶುಡ್ ನೋ ವೈ ಆರ್ ಯು ಡಿಸ್ಕ್ವಾಲಿಫೈಯಿಂಗ್ ದ ಅದರ್ ಆಪ್ಷನ್ಸ್, ಅದು ಗೊತ್ತಿರ್ಬೇಕು. ಓಕೆನಾ? ಸೊ ಇಲ್ಲಿ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಏನ್ ಹೇಳುತ್ತೆ? ದಿಸ್ ಲಾ ಇಟ್ ಸೇಸ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ಮಾಸಸ್ ಅಂತ ಹೇಳುತ್ತೆ, ರೈಟ್? ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ? ಇಟ್ ಸೇಸ್ ಅಬೌಟ್ ಅಟಾಮಿಕ್ ನಂಬರ್. ನ್ಯೂಲ್ಯಾಂಡ್ಸ್ ಲಾ ಏನ್ ಹೇಳುತ್ತೆ? ಎವ್ರಿ 8th ಎಲಿಮೆಂಟ್ ಹ್ಯಾಸ್ ದ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳುತ್ತೆ. ಅಂಡ್ ಡಾಬರಿನರ್ ಟ್ರಯಾಡ್ ಲಾ ಏನ್ ಹೇಳುತ್ತೆ? Atomic masses of middle element is the average of the atomic masses of other 2 elements ಅಂತ ಹೇಳುತ್ತೆ. So there is a reason that why are we choosing the option A, right? Most of you are answering. Very good children, I appreciate all of your efforts. Let's get into next question. So the next question, see, the common name for calcium sulfate hemihydrate. The calcium sulfate hemihydrate, ಈಗ ಆಲ್ರೆಡಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಈ ಲೆಸನ್ ಇಂದ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ರೈಟ್? ಸೊ ಈಗ ಲೆಟ್ ಅಸ್ ಸಿ, ಫಸ್ಟ್ ಫಾರ್ಮುಲಾ ಕೂಡ ಬರೆಯೋ ತಿಳ್ಕೊಳ್ಳೋಣ. ಇಲ್ಲಿ ಕೇಳದೆ ಇರ್ಬೋದು, ಬಟ್ ಯು ಶುಡ್ ನೋ ಕ್ಯಾಲ್ಸಿಯಂ. ಓಕೆ, ಕ್ಯಾಲ್ಸಿಯಂ ಸಲ್ಫೇಟ್ CaSO4 ಅಂಡ್ ಹೆಮಿಹೈಡ್ರೇಟ್. ಹೆಮಿ ಅಂದ್ರೆ ಹಾಫ್ ಅಂತ ಹೇಳ್ತೀವಿ, ಸೊ ಹಾಫ್ H2O ಅಂದ್ರೆ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಅರ್ಥ ಆಯ್ತಲ್ವಾ? ಸೊ ಈಗ ಇವ್ರು ಕೇಳ್ತಾ ಇರೋದು ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. 4 ಆಪ್ಷನ್ ಇದೆ. ಬ್ಲೀಚಿಂಗ್ ಪೌಡರಾ? ಅಲ್ಲ. ಬ್ಲೀಚಿಂಗ್ ಪೌಡರ್ ಇಸ್ ವಾಟ್? ಇಟ್ ಈಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸಾ? ಎಸ್, ಅಬ್ಸಲ್ಯೂಟ್ಲಿ. ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ದ ರೈಟ್ ಆನ್ಸರ್. ಅಬ್ಸಲ್ಯೂಟ್ಲಿ ಚಿಲ್ಡ್ರನ್, ನಿಮ್ಮೆಲ್ಲರ ಆನ್ಸರ್ ಕರೆಕ್ಟ್ ಇದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು. ಜಿಪ್ಸಮ್ ಏನ್ ಫಾರ್ಮುಲಾ ಹಾಗಾದ್ರೆ? ದ ಫಾರ್ಮುಲಾ ಆಫ್ ಜಿಪ್ಸಮ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ 2H2O.
Okay, 2 molecules of water you will write. ಕಾಸ್ಟಿಕ್ ಸೋಡಾ ಅಂದ್ರೆ ಏನು? ಇಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಅರ್ಥ ಆಗ್ತಿದ್ಯಾ? ಸೊ ಪ್ರತಿಯೊಂದ್ರದ್ದು ನಿಮ್ಗೆ ಫಾರ್ಮುಲಾಸ್ ಗೊತ್ತಿರ್ಬೇಕು, ಎಲ್ಲದ್ರದ್ದು ಗೊತ್ತಿರ್ಬೇಕು. ಅರ್ಥ ಆಗ್ತಿದ್ಯಾ? ವೈ ಆರ್ ಯು ಚೂಸಿಂಗ್ ದಿಸ್ ಆನ್ಸರ್ ಅನ್ನೋದಕ್ಕೆ, ವೈ ಆರ್ ಯು ಡಿಸ್ಕ್ವಾಲಿಫೈಯಿಂಗ್ ಅದರ್ ಆನ್ಸರ್, ಇದು ಕೂಡ ಗೊತ್ತಿರ್ಬೇಕು. ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ರೈಟ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನಿಮ್ಮೆಲ್ಲರ ಆನ್ಸರ್ ಕರೆಕ್ಟ್ ಇದೆ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪ್ರೊಪೆನಾಲ್ ಅಂತ ಕೇಳ್ತಾ ಇದಾರೆ. OL ಆಲ್. ಈಗ ಆಲ್ರೆಡಿ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಎಕ್ಸಾಮ್ ಅಂಡ್ ಆನ್ಸರ್ ವಿಡಿಯೋ ಮಾಡಿದೀನಿ ಅಲ್ವಾ? ಆಲ್ ಇದ್ರೆ ಏನು? ಆಲ್ಕೋಹಾಲ್. ಆಲ್ಕೋಹಾಲ್ ಇಸ್ ರೆಪ್ರೆಸೆಂಟೆಡ್ ಬೈ, ನೋಡಿ ಫಸ್ಟ್ ಆಪ್ಷನ್, ನೋ, ದಿಸ್ ಇಸ್ ಕೀಟೋನ್, ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್. ಆಲ್ಕೋಹಾಲ್ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ OH. So most of you are trying to give right answer. Very good children. I appreciate all your efforts. ಎಲ್ರು ಕೂಡ ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ತಿದ್ದೀರಾ. ಎಲ್ರಿಗೂ ಕೂಡ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಲೆಸನ್ ಅಲ್ಲಿ ಕ್ಲಾರಿಟಿ ಇದೆ ಅಂತ ಐ ಫೀಲ್. ಸೊ ನಿಮ್ಮೆಲ್ರಿಗೂ ಕೂಡ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ. ರೈಟ್. ಸೊ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ? ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಆಂಡ್ ಸ್ಟಿಂಗ್ ಅಂಡ್ ಆರೆಂಜ್ ಅಂತ ಕೇಳ್ತಾ ಇದ್ದಾರೆ. ಆಂಡ್ ಸ್ಟಿಂಗ್ ಯಾವ ಆಸಿಡ್ ಇರುತ್ತೆ? ದೆರ್ ಈಸ್ ಅನ್ ಆಸಿಡ್ ಕಾಲ್ಡ್ ಮೆಥನೋಯಿಕ್ ಆಸಿಡ್. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ ನಾನು. ವಾಟ್ ಈಸ್ ದ ಅದರ್ ನೇಮ್ ಫಾರ್ ಮೆಥನೋಯಿಕ್ ಆಸಿಡ್? ಲೆಟ್ ಮಿ ಸಿ. ಐ ಥಿಂಕ್ ಓಕೆ, ಅಂಜಿನಪ್ಪ ಅನ್ನೋ ID ಇಂದ ಕರೆಕ್ಟ್ ಆನ್ಸರ್ ಆಲ್ರೆಡಿ ಕೊಡ್ತಾ ಇದ್ರ. ಎಕ್ಸಾಕ್ಟ್ಲಿ ನಿಮ್ ಆನ್ಸರ್ ಕರೆಕ್ಟ್ ಇದೆ. ಸೊ ಯುವರ್ ಆನ್ಸರ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ದ ಅದರ್ ನೇಮ್ ಫಾರ್ ಮೆಥನೋಯಿಕ್ ಆಸಿಡ್ ಇಸ್, ದ ಅದರ್ ನೇಮ್ ಇಸ್ ವಾಟ್? ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಿಕ್ ಆಸಿಡ್. ಎಕ್ಸಾಕ್ಟ್ಲಿ ರೈಟ್ ಚಿಲ್ಡ್ರನ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಮಿಥನೋಯಿಕ್ ಆಸಿಡ್ ಅಂದ್ರೂ ಒಂದೇ, ಫಾರ್ಮಿಕ್ ಆಸಿಡ್ ಅಂದ್ರೂ ಕೂಡ ಒಂದೇ. ನೆಕ್ಸ್ಟ್ ನೋಡಿ ನಮ್ಗೆ ಏನಿದೆ ಇಲ್ಲಿ? ಆರೆಂಜ್ ಇದೆ. ಕ್ಯಾನ್ ಯು ಆನ್ಸರ್? ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಆರೆಂಜ್. Okay, Lekha has given the right answer. Very good. Lekha has given the right answer and an ID with I think DD ಅನ್ನೋ ಒಂದು ID ಇಂದ ಸ್ಟಾರ್ಟ್ ಆಗ್ತಿದೆ. ನೀವು ಕೂಡ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ವೀರೇಶ್ ಫಾರ್ ದ ಪ್ರೀವಿಯಸ್ಲಿ ಆಸ್ ಕ್ವೆಶನ್. ಎಸ್ ಎಕ್ಸಾಕ್ಟ್ಲಿ. ಮಮತಾ, ಅಭಿಷೇಕ್, ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ರೈಟ್ ಆನ್ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್. ಆರೆಂಜ್ ಅಲ್ಲಿ ಯಾವ ಆಸಿಡ್ ಇರುತ್ತೆ? ಆರೆಂಜ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ದ ಆಸಿಡ್ ಪ್ರೆಸೆಂಟ್ ಇನ್ ದ ಆರೆಂಜ್ ಇಸ್ ಸಿಟ್ರಿಕ್ ಆಸಿಡ್. ಎಕ್ಸಾಕ್ಟ್ಲಿ. ಆಲ್ ಆಫ್ ಯುವರ್ ಆನ್ಸರ್ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ನೋಡಿ, C4H6, C2H6, C3H8, C4H10 ಬರ್ಕೊಳ್ಳೋಣ ಇಲ್ಲಿ. ಸೊ ಏನಿದೆ? CH4 ಇದೆ, CH4, C2H6 ಇದೆ, ಅಂಡ್ ದೆನ್ C3H8 ಇದೆ, C4H10 ಇದೆ. ಅಬ್ಸರ್ವ್ ಮಾಡಿ, ಇಷ್ಟು ಇದೆ. ಸೊ ಇಲ್ಲಿ ಕೇಳ್ತಾ ಇದಾರೆ ವೆದರ್ ದೇರ್ ಈಸ್ ಹೋಮೋಲಾಗಸ್ ಸೀರೀಸ್, ಕ್ಲಾರಿಫೈ ಅಂತ ಕೇಳ್ತಾ ಇದಾರೆ. ಫಸ್ಟ್ ನಿಮಗೆ ಗೊತ್ತಿರಬೇಕು ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನು. ವಾಟ್ ಯು ಮೀನ್ ಬೈ ಹೋಮೋಲಾಗಸ್ ಸೀರೀಸ್? ಈ ಹೋಮೋಲಾಗಸ್ ಸೀರೀಸ್ ಅಂದ್ರೆ ತುಂಬಾ ಸಿಂಪಲ್ ಕಂಡ್ರೋ. ನಾನು ಹೇಳ್ತಾ ಇದ್ದೀನಿ ಕೆಮಿಸ್ಟ್ರಿ ಇಸ್ ವೆರಿ ಈಸಿ, ವೆರಿ ಈಸಿ. ಡೆಫಿನೆಟ್ಲಿ ಕೆಮಿಸ್ಟ್ರಿ ಇಸ್ ವೆರಿ ಈಸಿ. ಓಕೆ, ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನು? ಅ ಗ್ರೂಪ್ ಆಫ್ ಕಂಪೌಂಡ್ಸ್ ಆರ್ ಅ ಸೀರೀಸ್ ಆಫ್ ಕಂಪೌಂಡ್ಸ್ ಇನ್ ವಿಚ್ ದ ಸಕ್ಸೆಸಿವ್ ಮೆಂಬರ್ಸ್ ಡಿಫರ್ ಬೈ CH2 and they also have the similar chemical properties. Absolutely. ನೋಡಿ CH4 ಇಂದ C2H6 ಗೆ ಬರೋಣ. ನೋಡಿ ಎಷ್ಟು ಕಾರ್ಬನ್ ಇನ್ಕ್ರೀಸ್ ಆಗ್ತಾ ಇದೆ? ಒಂದು ಕಾರ್ಬನ್. 4 ಇಂದ 6 ಗೆ ಬಂದಾಗ ಏನಾಗುತ್ತೆ? 2 ಹೈಡ್ರೋಜನ್ ಇನ್ಕ್ರೀಸ್ ಆಗ್ತಾ ಇದೆ. ರೈಟ್. ಅಂಡ್ ನೋಡಿ C2H6 ಇಂದ C3H8 ಗೆ ಬರ್ತಾ ಇದೀನಿ. 1 ಕಾರ್ಬನ್ ಇನ್ಕ್ರೀಸ್ ಆಗ್ತಾ ಇದೆ. ಅಗೇನ್ ಇಲ್ಲಿ ಏನಿದೆ? ಇಲ್ಲಿ 6 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ, ಇಲ್ಲಿ 8 ಆಟಮ್ಸ್, ಅಂದ್ರೆ ಅಗೇನ್ 2 ಆಟಮ್ಸ್ ಆಫ್ ಹೈಡ್ರೋಜನ್ ಆರ್ ಅದು ಇನ್ಕ್ರೀಸಿಂಗ್. ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಸಕ್ಸೆಸಿವ್ ಮೆಂಬರ್ಸ್ ಅಂದ್ರೆ the member which comes after the other. So next members ಅನ್ನ ನಾವೇನ್ ಹೇಳ್ತೀವಿ? successive members ಅಂತ ಹೇಳ್ತೀವಿ. So successive members are differing by what? CH2 group. ಇದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಇದನ್ನೇ ಹೋಮೋಲಾಗಸ್ ಸೀರೀಸ್ ಅಂತ ಹೇಳೋದು. So what is this? ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ದೆ, ಏನಂತಂದ್ರೆ their chemical properties are remaining same. So chemical properties remaining same ಅಂದ್ರೆ ಏನ್ ಹೇಳ್ಬೇಕು? See, ನೀನು ಅಬ್ಸರ್ವ್ ಮಾಡಿ ಇಲ್ಲಿ. What is this? This is methane. CH4 is methane. Alva. Next C2H6 is ethane. C3H8 is what? Propane. So idella enagide? All these are actually belonging to alkanes family. Alkanes. All the alkanes are having the similar properties. Idu nimge clear agi gottirli. Artha agidya? All the alkanes are having similar property. Hence this is forming successive members form ಆಗ್ತಾ ಇದೆ. So what you can write answer? ಏನ್ ಬರೀತಾರೆ ಎಕ್ಸಾಮ್ ಅಲ್ಲಿ? Whether this is forming homologous series ಅಂದ್ರೆ yes ಅಂತ ಬರೀರಿ. yes it is forming homologous series. and next ನೀವೇನ್ ಬರೀತೀರಾ? yes ಅಂತ ಬರ್ದಾದ್ಮೇಲೆ you have to write these group of organic compounds, they differ by CH2 and their chemical properties are same because they're all alkanes ಅಂತ ಬರೀರಿ ಅಷ್ಟೇ. ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಆನ್ಸರು? ರೈಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದಟ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ನೀವೆಲ್ಲರೂ ಕೂಡ 2 ಮಾರ್ಕ್ಸ್ಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೋತೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನೀವೆಲ್ಲರೂ ಕೂಡ ಕ್ಲಿಯರ್ ಆಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ, ರೈಟ್. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ನಾವ್ ಏನ್ ನೋಡ್ತಾ ಇದೀವಿ ಇಲ್ಲಿ, ಡ್ರೈ HCl ಗ್ಯಾಸ್ ಡಸ್ ನಾಟ್ ಮೇಕ್ ಎನಿ ಚೇಂಜಸ್ ಇನ್ ಲಿಟ್ಮಸ್ ಪೇಪರ್ ಅಂತ ಇದೆ. Dry HCl gas does not make any changes in the litmus paper. What kind of that? They're asking, litmus paper ಅಲ್ಲಿ ಯಾವುದೇ ರೀತಿ ಡ್ರೈ HCl ಗ್ಯಾಸ್ ಚೇಂಜ್ ಮಾಡಲ್ಲ. ಈ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಏನ್ ಆಕ್ಟಿವಿಟಿ ಅಂತ. ಆಕ್ಚುಲಿ ನಿಮ್ಗೆ ಒಂದು ಆಕ್ಟಿವಿಟಿ ಇದೆ ಟೆಕ್ಸ್ಟ್ ಬುಕ್ ನಲ್ಲಿ. ಏನಂದ್ರೆ ಯು ಹ್ಯಾವ್ ಟು ಟೇಕ್ ದ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಈ ಟೆಸ್ಟ್ ಟ್ಯೂಬ್ ನಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಯು ವಾಂಟ್ ಟು ಟೇಕ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇದಕ್ಕೆ ನಾವೇನ್ ತಗೊಳ್ತೀವಿ, ಕಾನ್ಸಂಟ್ರೇಟೆಡ್ H2SO4 ತಗೊಳ್ತೀವಿ. ಈ ಕಾನ್ಸಂಟ್ರೇಟೆಡ್ H2SO4 ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಲೆಟ್ ಅಸ್ ಆಡ್ ಸಮ್ ಸಾಲ್ಟ್. ಒಂದು ಸಾಲ್ಟ್ ಆಡ್ ಮಾಡೋಣ. ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ನ ಆಡ್ ಮಾಡ್ತಾ ಇದೀವಿ, NaCl. ಸೊ ನೋಡಿ, ಯಾವುದೇ ಒಂದು ರಿಯಾಕ್ಷನ್ ಆಗ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಹೇಳ್ತಾರೆ, ಯು ಆರ್ ಬೀನ್ ಗಿವನ್ ಅ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಯು ಆರ್ ಆಡಿಂಗ್ NaCl ಟು ಇಟ್ ಅಂತ ಹೇಳ್ತಾರೆ. ಬಟ್ ನೀವು ಹೆಂಗ್ ಹೇಳ್ತೀರಾ ಆನ್ಸರು, ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಆನ್ಸರ್ ತುಂಬಾ ಸಿಂಪಲ್ ಆಗಿ ಹೇಳ್ತೀರಾ, ಬಟ್ ಇದೇ ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಯು ಶುಡ್ ನೋ ಟು ರೈಟ್ ದ ಆನ್ಸರ್. ಓಕೆನಾ? ಸಿ, ಏನಾಗ್ತಾ ಇದೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ಲೆಟ್ ಮಿ ರೈಟ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಬರೀತೀನಿ. ವಾಟ್ ಕೈಂಡ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಇಟ್? ಈಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, NaCl ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀರಾ. ಸೊ ನೌ ಐ ಹ್ಯಾವ್ ಎ ಕ್ವಶನ್ ಫಾರ್ ಯು ಗೈಸ್. ಸೊ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಕ್ಯಾನ್ ಯು ಟೆಲ್? ಕ್ಯಾನ್ ಯು ಗೈಸ್ ಟೆಲ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಯಾವ ರೀತಿಯ ರಿಯಾಕ್ಷನ್ ಇದು ಆಗಿದೆ? ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಸೋ ಮೆನಿ ಇದೆ ಅಲ್ವಾ? ಇದರಲ್ಲಿ ಯಾವ ಟೈಪ್ ಆಫ್ ಹೇಳಿ. ಓಕೆ, ಥಿಯೋ ಅನ್ನೋ ಐಡಿಯಾ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರೆ. ಎಕ್ಸಾಕ್ಟ್ಲಿ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ, ರೈಟ್. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಏನಾಗುತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ? ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಯಾರಿಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಿಲ್ಲ, ತುಂಬಾ ಸಿಂಪಲ್ ಕಂಡ್ರೋ, ಕೇಳಿಸ್ಕೊಳ್ಳಿ. ಹೈಡ್ರೋಜನ್ ಅನ್ನ ಎ ಅಂತ ಕನ್ಸಿಡರ್ ಮಾಡಿ, ಹೈಡ್ರೋಜನ್ ಎ ಅಂತ ಕನ್ಸಿಡರ್ ಮಾಡಿ, ಸಲ್ಫೇಟ್ ಬಿ ಅಂತ ಕನ್ಸಿಡರ್ ಮಾಡಿ, ಸೋಡಿಯಂ ಸಿ ಅಂತ ಕನ್ಸಿಡರ್ ಮಾಡಿ, ಕ್ಲೋರಿನ್ ಡಿ ಅಂತ ಕನ್ಸಿಡರ್ ಮಾಡಿ. ಆಲ್ವೇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ವೆರಿ ಗುಡ್. ಮಮತಾ, ಅಂಜಿ, ಚೇತನ್ and Sahana, all of you are answering exactly right. Basically what happens in double displacement is A always combines with the D and B always combines with the C. As a result of it, ಇಲ್ಲಿ ಏನ್ ಫಾರ್ಮ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ಸೊ ಸೋಡಿಯಂ ಇಸ್ ಕಂಬೈನಿಂಗ್ ವಿತ್ ಸಲ್ಫೇಟ್. ಸೊ ಏನ್ ಫಾರ್ಮ್ ಆಗ್ತಾ ಇದೆ, Na2SO4, ಸೋಡಿಯಂ ಸಲ್ಫೇಟ್ ಫಾರ್ಮ್ ಆಗ್ತಾ ಇದೆ, ರೈಟ್. ಈ ಹೈಡ್ರೋಜನ್ ಏನಾಗ್ತಾ ಇದೆ, ಇಟ್ ಇಸ್ ಕಂಬೈನಿಂಗ್ ವಿತ್ ಕ್ಲೋರಿನ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, HCl ಫಾರ್ಮ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ಲ? ಹೈಡ್ರೋಜನ್ ಏನಾಗ್ತಾ ಇದೆ, ಹೈಡ್ರೋಜನ್ ಈಸ್ ಕಂಬೈನಿಂಗ್ ವಿತ್ ಕ್ಲೋರಿನ್ ಟು ಫಾರ್ಮ್ HCl. ಸೊ ಅಬ್ಸರ್ವ್ ಮಾಡಿ, ಈ ಒಂದು ಆಕ್ಟಿವಿಟಿನಲ್ಲಿ ಫಸ್ಟ್ ಏನ್ ರಿಲೀಸ್ ಆಗ್ತಾ ಇದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಓಕೆನಾ? ಈಗ ಪ್ರಶ್ನೆ ನಾನು ನೋಡಿ, ಆನ್ಸರ್ ಈಸಿಯಾಗಿ ಮಾಡ್ಬೋದು, ಬಟ್ ಬಿಹೈಂಡ್ ದಿಸ್ ಏನಾಗ್ತಾ ಇದೆ ಅದು ಗೊತ್ತಿರಬೇಕು. ಡ್ರೈ HCl ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಬಟ್ ಯಾವಾಗ ರಿಲೀಸ್ ಆಗ್ತಾ ಇದೆ? ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಡ್ರೈ HCl ಗ್ಯಾಸ್ ಇಸ್ ರಿಲೀಸಿಂಗ್. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಡ್ರೈ HCl ಗ್ಯಾಸ್ ಅನ್ನ ನಾವು ಲಿಟ್ಮಸ್ ಪೇಪರ್ ಜೊತೆಗೆ ಕಾಂಟ್ಯಾಕ್ಟ್ ತಂದಾಗ, ಲೆಟ್ ಅಸ್ ಟೇಕ್ ಲಿಟ್ಮಸ್ ಪೇಪರ್. ಲಿಟ್ಮಸ್ ಪೇಪರ್ ನ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ನಾವು ದ ರೆಡ್ ಲಿಟ್ಮಸ್ ಪೇಪರ್. ನೋಡಿ, ರೆಡ್ ಲಿಟ್ಮಸ್ ಪೇಪರ್ ನ ತಗೊಂಡಿದ್ದೀನಿ ನಾನಿಲ್ಲಿ, ರೆಡ್ ಲಿಟ್ಮಸ್ ಪೇಪರ್, ಅಂಡ್ ಐ ಆಮ್ ಆಲ್ಸೋ ಟೇಕಿಂಗ್ ದ ಬ್ಲೂ ಲಿಟ್ಮಸ್ ಪೇಪರ್. ಓಕೆ, ಬ್ಲೂ ಲಿಟ್ಮಸ್ ಪೇಪರ್ ಕೂಡ ನಾನು ತಗೊಂಡಿದ್ದೀನಿ. ಸಿ, ಐ ಹ್ಯಾವ್ ರೆಡ್ ಲಿಟ್ಮಸ್ ಪೇಪರ್ ಆಸ್ ವೆಲ್ ಆಸ್ ಬ್ಲೂ ಲಿಟ್ಮಸ್ ಪೇಪರ್. ಒಂದ್ ವೇಳೆ ನೀವು ಡ್ರೈ HCl ಗ್ಯಾಸ್ ಇಲ್ಲಿ ಏನ್ ಬರ್ತಾ ಇದೆ ಅಲ್ವಾ, ಈ ಡ್ರೈ HCl ಗ್ಯಾಸ್ ಅನ್ನ ನೀವೇನಾದ್ರೂ ಒಂದ್ ವೇಳೆ ಡ್ರೈ ಲಿಟ್ಮಸ್ ಪೇಪರ್ ಕಡೆಗೆ ಪಾಸ್ ಮಾಡಿದ್ರೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಇಟ್ ಮೇ ಬಿ ಬ್ಲೂ ಆರ್ ರೆಡ್. ಡ್ರೈ ಗ್ಯಾಸ್ ಅನ್ನ ಬ್ಲೂ ಲಿಟ್ಮಸ್ ಪೇಪರ್ಗೆ ಅಥವಾ ರೆಡ್ ಲಿಟ್ಮಸ್ ಪೇಪರ್ಗೆ ಪಾಸ್ ಮಾಡಿದ್ರೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಯಾಕೆ ಅಂತ ಗೊತ್ತಿರ್ಬೇಕು. ಯಾಕೆ? ಬಿಕಾಸ್ HCl ಗ್ಯಾಸ್ ನೋಡಿ, HCl ಅನ್ನೋದು ಇದು ಡಿಸೋಸಿಯೇಟ್ ಅಂದ್ರೆ ಇದರಲ್ಲಿ ಇರುವಂತ ಅಯಾನ್ಸ್, ಯಾವ ಅಯಾನ್ಸ್ ಇದೆ? CH+ ಇದೆ, Cl- ಅನ್ನೋ ಒಂದು ಅಯಾನ್ ಇದೆ. ಇದೆರಡು ಕೂಡ ಡಿಸೋಸಿಯೇಟ್ ಅಂದ್ರೆ ಸಪರೇಟ್ ಆಗ್ಬೇಕು ಅಂದ್ರೆ ಯು ನೀಡ್ ವಾಟರ್. ಅರ್ಥ ಆಗ್ತಿದ್ಯಾ? ವಾಟರ್ ಬೇಕೇ ಬೇಕು. ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ ಯಾವುದೇ ಕಾರಣಕ್ಕೂ HCl ಗ್ಯಾಸು ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಮಾಡೋದೇ ಇಲ್ಲ. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಆಲ್ ಆಫ್ ಯು.
ನಾನು ಏನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈಗ ಡ್ರೈ HCl ಗ್ಯಾಸ್ ಜೊತೆ ಡಿಸೋಟ್ ಕೇಳ್ತಾ ಇದ್ದೇನೆ. ಡ್ರೈ HCl ಗ್ಯಾಸ್ ಡಸ್ ನಾಟ್ ಮೇಕ್ ಎನಿ ಚೇಂಜಸ್. ಯಾಕೆ? ಬಿಕಾಸ್ ಡ್ರೈ HCl ಗ್ಯಾಸ್ ಡಸ್ ನಾಟ್ ಚೇಂಜಸ್ ದ ಕಲರ್ ಆಫ್ ಲಿಟ್ಮಸ್ ಪೇಪರ್ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್. ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ, HCl ಗ್ಯಾಸು ಇನ್ ದ ಆಬ್ಸೆನ್ಸ್ ಆಫ್ ವಾಟರ್ ಅಂದ್ರೆ ಡ್ರೈ ಲಿಟ್ಮಸ್ ಪೇಪರ್ ಅಲ್ಲಿ ವಾಟರ್ ಇಲ್ಲ. ಒಂದ್ ವೇಳೆ ಇದೇ ಲಿಟ್ಮಸ್ ಪೇಪರ್ಗೆ ಇಫ್ ಯು ಟೇಕ್ ದ ವಾಟರ್ ಅಂಡ್ ಇಫ್ ಯು ಮೇಕ್ ದಿಸ್ ಲಿಟ್ಮಸ್ ಪೇಪರ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್, ಈಗ ಏನಾಗ್ತಿದೆ, ವೆಟ್ ಆಗ್ತಾ ಇದೆ ಲಿಟ್ಮಸ್ ಪೇಪರ್. ದ ಮೊಮೆಂಟ್ ಯು ಪಾಸ್ ದ HCl ಗ್ಯಾಸ್ ಟು ದ ವೆಟ್ ಲಿಟ್ಮಸ್ ಪೇಪರ್ ಏನಾಗುತ್ತೆ, ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ಚೇಂಜಸ್. ಓಕೆ, ಯಾಕೆ? ವಾಟರ್ ಇದೆ. ಫೈನ್, ಯಾವ ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗ್ತಾ ಇದೆ ಅದು ಗೊತ್ತಿರಬೇಕು ನಿಮ್ಗೆ. 2 ಲಿಟ್ಮಸ್ ಪೇಪರ್ ಇದೆ ಇಲ್ಲಿ ಅಲ್ವಾ, 2 ಲಿಟ್ಮಸ್ ಪೇಪರ್ ಇದೆ. ಯಾವ್ದು ಚೇಂಜ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಿ, ನಿಮ್ಗೆ ಗೊತ್ತು, ಯಾವಾಗ್ಲೂ ಕೂಡ ಆಸಿಡ್ ರಿಯಾಕ್ಟ್ ಆಗುವಂತದ್ದು ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ. ದ ಮೊಮೆಂಟ್ HCl ಗ್ಯಾಸ್ ರೀಚಸ್ ಟು ದ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಚೇಂಜಸ್ ಇಟ್ಸ್ ಕಲರ್ ಟು ರೆಡ್. ಬಟ್ ಇಫ್ ಯು ಪಾಸ್ ದ ಸೇಮ್ ಗ್ಯಾಸ್ ಆನ್ ದ ರೆಡ್ ಲಿಟ್ಮಸ್ ಪೇಪರ್, ರೆಡ್ ಆಗೇ ಇರುತ್ತೆ. red does not show any kind of changes. ಅರ್ಥ ಆಗ್ತಿದೆ ಅಲ್ವಾ? red does not show any kind of changes, but blue litmus paper changes its color to red. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಈ ರೀತಿಯ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಿದಾಗ ಯು ಶುಡ್ ನೋ ಹೌ ಟು ಆನ್ಸರ್ ವೆರಿ ಕ್ಲಿಯರ್ಲಿ. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು. ಐ ಥಿಂಕ್ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ. ಎನಿ ಡೌಟ್ ಚಿಲ್ಡ್ರನ್? ಯಾರಿಗಾದ್ರೂ ಡೌಟ್ ಇದೆಯಾ ಈ ಕ್ವಶನ್ ಹೇಗೆ ಆನ್ಸರ್ ಮಾಡೋದು ಅಂತ? Lata is telling, ma'am, I don't like science. See, Lata, you have to understand the concept. Okay, I think the way I'm explaining, you're able to sense how easily you're able to understand the concept. Artha aagtide ankotini. Haudalva? So, some of the students are also having the doubt regarding heredity and evolution lesson. Upcoming sessions alli ನಾನು ನಿಮಗೆ heredity and evolution ನ ಹೇಳ್ಕೊಡ್ತೀನಿ. ಮಾರ್ನಿಂಗ್ ಸೆಷನ್ ಅಲ್ಲಿ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ಇರುತ್ತಲ್ವಾ, ಸೊ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ನ ಅಟೆಂಡ್ ಮಾಡಿ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಆನ್ಸರ್ ಮಾಡಬಹುದು. ಓಕೆ, ಎಲ್ಲರೂ ಕೂಡ ಆನ್ಸರ್ ಮಾಡಬಹುದು. ಐ ವಿಲ್ ಗ್ಯಾರಂಟಿ ಯು ದಟ್ ಯು ವಿಲ್ ಆನ್ಸರ್ ಟು ಮೋಸ್ಟ್ ಆಫ್ ದ ಕ್ವಶನ್ ವಿಚ್ ದೇ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಓಕೆನಾ? ರೈಟ್. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಸಿ, HCl ಗ್ಯಾಸ್ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. HCl ಗ್ಯಾಸ್, ಸಿ, ಡ್ರೈ HCl ಗ್ಯಾಸ್ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಇಟ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್. ವೈ? ಬಿಕಾಸ್ ಏನ್ ಬರೀತೀರಾ ಎಕ್ಸಾಮ್ ಅಲ್ಲಿ, ಬಿಕಾಸ್ ಏನಾಗುತ್ತೆ, HCl does not show, ಏನಾಗುತ್ತೆ, HCl does not show, does not react, ಏನಾದ್ರೂ ಬರಿಬಹುದು, does not react in the absence of water. In the absence of water ಏನಾಗುತ್ತೆ, HCl gas does not show any kind of its property. But the moment we dip the litmus paper in the water ಏನಾಗುತ್ತೆ, and then we pass HCl gas, red litmus ಏನಾಗುತ್ತೆ ಹಾಗೆ ಉಳಿಯುತ್ತೆ, blue litmus red ಆಗುತ್ತೆ. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ರೈಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 2 ಡಿಫರೆಂಟ್ ಸೊಲ್ಯೂಷನ್ಸ್ A and B ಆರ್ ಟೇಕನ್. ನೋಡಿ, ಎಕ್ಸಾಮ್ ಅಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಓದ್ಬೇಕಾದ್ರೆ ಕ್ಲಾರಿಟಿ ಇರಲಿ. ಅರ್ಥ ಆಗ್ತಿದ್ಯಾ? ರೈಟ್, ನೋಡಿ, A ತಗೊಳ್ಳಿ, B ತಗೊಳ್ಳಿ. ಕ್ಲಿಯರ್ ಆಗಿ ಅರ್ಥ ಮಾಡಿ. A ತಗೊಳ್ಳಿ, B ತಗೊಳ್ಳಿ. ಇಲ್ಲೇನಾಗಿದೆ, ಡಿಫರೆಂಟ್ ಸೊಲ್ಯೂಷನ್ಸ್ A and B ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲೂ ಅಷ್ಟೇ ನೀವು ಇದೇ ರೀತಿ ಅನಲೈಸ್ ಮಾಡಿದ್ರೆ ನಾನು ಹೇಳೋ ರೀತಿ ಆನ್ಸರ್ಸ್ ಬರಿಬಹುದು. ಓಕೆ, 2 ಸೊಲ್ಯೂಷನ್ ತಗೊಂಡಿದ್ದಾರೆ, ಒಂದು A ಅನ್ನೋ ಸೊಲ್ಯೂಷನ್, ಇನ್ನೊಂದು B ಅನ್ನೋ ಸೊಲ್ಯೂಷನ್. ಆಯ್ತಾ? in the 2 different beakers. So this is one beaker, this is one other beaker. If the solution A turns the red litmus blue. So ಇದು ಏನ್ ಮಾಡ್ತಾ ಇದೆ ಅಂತೆ, ಸೊ ಇದರಲ್ಲಿ ರೆಡ್ ಲಿಟ್ಮಸ್ ಏನ್ ಮಾಡ್ತಾ ಇದೆಯಂತೆ, ಬ್ಲೂ ಆಗಿ ಚೇಂಜ್ ಆಗ್ತಾ ಇದೆಯಂತೆ. ಸೊಲ್ಯೂಷನ್ ಏನ್ ಮಾಡ್ತಾ ಇದೆ, ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂಗೆ ಚೇಂಜ್ ಮಾಡ್ತಾ ಇದೆ. ಸೊಲ್ಯೂಷನ್ ಬಿ ಏನಾಗುತ್ತೆ, ಇಟ್ ಈಸ್ ಟರ್ನಿಂಗ್ ದ ಬ್ಲೂ ಲಿಟ್ಮಸ್ ಪೇಪರ್ ನ ಏನ್ ಮಾಡ್ತಾ ಇದೆ, ರೆಡ್ ಗೆ ಚೇಂಜ್ ಮಾಡ್ತಾ ಇದೆ. ಅರ್ಥ ಆಗ್ತಿದ್ಯಾ? ದೆನ್ ವಾಟ್ ಮೇ ಬಿ ದ pH ವ್ಯಾಲ್ಯೂ ಆರ್ ದ ರೇಂಜ್ ಆಫ್ ದೀಸ್ ಸೊಲ್ಯೂಷನ್ಸ್ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಅಲ್ವೇನ್ರೋ? ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ನೋಡಿ. ರೆಡ್ ಟು ಬ್ಲೂ ಆಗ್ತಾ ಇದೆ ಅಂದ್ರೆ ಏನಿದು, ಆಸಿಡ್ ಬೇಸಾ? ವೆರಿ ಗುಡ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್. ನಾನು ನಿಮ್ಗೆ ನಿಜವಾಗ್ಲೂ ಕ್ಲಾಪ್ ಹಾಕಕ್ ಇಷ್ಟಪಡ್ತೀನಿ, ಬಿಕಾಸ್ ನೀವೆಲ್ಲರೂ ಕೂಡ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ವೆರಿ ಗುಡ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ರೆಡ್ ಬ್ಲೂ ಆಗ್ತಾ ಇದೆ ಅಂದ್ರೆ ಇದೇನಾಗಿರುತ್ತೆ, ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. ಬ್ಲೂ ರೆಡ್ ಆಗ್ತಿದೆ ಅಂದ್ರೆ ಏನಾಗ್ತಿದೆ, ಬೇಸಿಕಲಿ ಇದು ಆಸಿಡಿಕ್ ಸೊಲ್ಯೂಷನ್ ಆಗ್ತಾ ಇದೆ ಅಲ್ವಾ. ಬೇಸಿಕ್ ಸೊಲ್ಯೂಷನ್ ಏನಾಗಿರುತ್ತೆ, ದ pH is greater than 7 ಗಿಂತ ಜಾಸ್ತಿ ಇರುತ್ತೆ.
ಆಸಿಡಿಕ್ ಸೊಲ್ಯೂಷನ್ ಏನಾಗಿರುತ್ತೆ, ದ ಪಿ ಎಚ್ ಇಸ್ ಲೆಸ್ಸರ್ ದೆನ್ 7. ಅರ್ಥ ಆಗ್ತಿದ್ಯಾ, 7 ಗಿಂತ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದ್ಯಲ್ವಾ? ಇಫ್ ಪಿ ಎಚ್ ಈಸ್ ಬಿಟ್ವೀನ್ 0 to 7 then the solution is acid. pH is between 7 to 14 then the solution is basic. Example ಹೇಗೆ ಬರಿಬೇಕು ಮ್ಯಾಮ್? See, if the solution A is changing red litmus paper to blue, then the solution is base and its pH is greater than 7. ಇದೇ ರೀತಿ ನೀವು ಆಸಿಡ್ಗೂ ಕೂಡ ಬರೀತೀರಾ. ಕ್ಲಾರಿಟಿ ಇದೆ ಅಲ್ವಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಐ ಅಪ್ರಿಶಿಯೇಟ್, ನಿಜ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ದ ರೆಸ್ಪಾನ್ಸ್ ಐ ಆಮ್ ಗೆಟಿಂಗ್ ಫಾರ್ ದ ಕ್ವೆಶನ್ಸ್ ಆಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಈಸ್ ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಓಕೆ, ರೈಟ್, ಫೈನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಿಕ್ ಆಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ನೆಕ್ಸ್ಟ್ ಕ್ವೆಶನ್, ಯಾ, ಏನ್ ಕ್ವಶನ್ ಇದೆ ನೋಡಿ. ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್ ಆನ್ ಹೀಟಿಂಗ್ ಇನ್ ಏರ್ ಬಿಕಮ್ಸ್ ಬ್ಲಾಕ್. ನೆನ್ಪಿಟ್ಕೊಳ್ಳಿ, ಬ್ರೌನ್ ಟು ಬ್ಲಾಕ್. ಇದು ನಿಮ್ಗೊಂದು ಹಿಂಟ್ ಕಂಡ್ರು. ಅರ್ಥ ಆಗ್ತಿದ್ಯಾ? ಬ್ರೌನ್ ಕಲರ್ ಇಂದ ಬ್ಲಾಕ್ ಆಗ್ತಾ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಕಾಪರ್. ಅದು ಅರ್ಥ ಆಯ್ತಾ? ಬ್ರೌನ್ ಕಲರ್ ಇಂದ ಬ್ಲಾಕ್ ಆಗ್ತಾ ಇದೆ ಅಂದ್ರೆ ಏನು? ಇಟ್ ಇಸ್ ಎಕ್ಸಾಕ್ಟ್ಲಿ ಬ್ಲಾಕ್. ಓಕೆ, ರೈಟ್. ನೋಡಿ, ಬ್ರೌನ್ ಏನಾಗಿದೆ? ಕಾಪರ್ ಆಗಿದೆ. ಈ ಕಾಪರ್ ನ ಏನ್ ಹೇಳ್ತಾ ಇದಾರೆ? ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್. ಎಕ್ಸ್ ಇಸ್ ಅವರ್ ಕಾಪರ್. ಆನ್ ಹೀಟಿಂಗ್, ಹೀಟ್ ಮಾಡ್ಬೇಕಂದ್ರೆ ಆಲ್ವೇಸ್ ಯು ನೀಡ್ ಆಕ್ಸಿಜನ್. ಕರೆಕ್ಟ್ ಅಲ್ವಾ? ವೆನ್ ಯು ಹೀಟ್ ಕಾಪರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಇಟ್ ಬಿಕಮ್ಸ್ ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ ಆಗುತ್ತೆ. ಸೊ ವಾಟ್ ಇಸ್ ದ ಕಲರ್ ಆಫ್ ಕಾಪರ್ ಆಕ್ಸೈಡ್? ನೋಡಿ, ಕಾಪರ್ದು ಕಲರ್ ಬಂದು ಬ್ರೌನ್, ಕಾಪರ್ ಆಕ್ಸೈಡ್ ಕಲರ್ ಬ್ಲಾಕ್. ಅರ್ಥ ಆಗ್ತಿದ್ಯಾ? ಈ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಇಲ್ಲಿ ಕ್ವಶನ್, ನೇಮ್ ದ ಎಲಿಮೆಂಟ್ ಎಕ್ಸ್ ಅಂಡ್ ದ ಬ್ಲಾಕ್ ಕಲರ್ಡ್ ಕಾಂಪೌಂಡ್ ಫಾರ್ಮ್. ಆಲ್ರೆಡಿ ಆನ್ಸರ್ ಸಿಕ್ಕಿದೆ ಅಲ್ವಾ? ಎಕ್ಸ್ ಇಸ್ ಕಾಪರ್ ಅಂಡ್ ಯು ನೋ ದ ವಾಟ್ ಇಸ್ ಅನದರ್ ದೇ ಹ್ಯಾವ್ ಗಿವನ್ ಎಕ್ಸ್ ಆನ್ ಹೀಟಿಂಗ್ ಬಿಕಮ್. ಓಕೆ, ಎಕ್ಸ್ ಏನಾಗಿದೆ? ಎಕ್ಸ್ ಕಾಪರ್ ಆಗಿದೆ. ಬ್ಲಾಕ್ ಕಲರ್ಡ್ ಕಾಂಪೌಂಡ್ ಏನಾಗಿದೆ? ಕಾಪರ್ ಆಕ್ಸೈಡ್ ಅದಾಗೆ. ಇದು ಬ್ಯಾಲೆನ್ಸ್ ಮಾಡಿಲ್ಲ. ಸೊ ಬ್ಯಾಲೆನ್ಸ್ ಮಾಡೋದು ತುಂಬಾ ಸಿಂಪಲ್. ಯಾರಿಗೆ ಬ್ಯಾಲೆನ್ಸ್ ಮಾಡಕ್ಕೆ ಬರಲ್ಲ ದಯವಿಟ್ಟು ಟ್ರೈ ಮಾಡಿ. ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಆಸ್ಕ್. ಡೆಫಿನೆಟ್ಲಿ ಐ ಬಿ ಕೀಪಿಂಗ್ ಅ ಸೆಷನ್ ಟು ಟೀಚ್ ಯು ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್. ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡಿ, when a small piece of sodium metal is dropped in water. ಏನ್ ಹೇಳ್ತಾ ಇದಾರೆ? ಸೋಡಿಯಂ ಮೆಟಲ್ ಇದೆಯಂತೆ. ಸೋಡಿಯಂ ಮೆಟಲ್ ಅನ್ನ ದೇ ಆರ್ ಡ್ರಾಪಿಂಗ್ ಇನ್ ಟು ದ ವಾಟರ್. ಅಂದ್ರೆ ಯಾವಾಗ್ಲೂ ಕೂಡ ನೀವು ಕಾಂಬೈನ್ ಆಗ್ತಾ ಇರೋದನ್ನ ಪ್ಲಸ್ ಮುಖಾಂತರ ತೋರಿಸ್ಬೇಕು. ಓಕೆ, ಇಟ್ ರಿಯಾಕ್ಟ್ಸ್ ವಿಗರಸ್ಲಿ ಇನ್ ವಾಟರ್. ಅಬ್ಸಲ್ಯೂಟ್ಲಿ. ನಿಮ್ಗೆ ಯಾರಿಗೆ ಲ್ಯಾಬ್ ಆಕ್ಟಿವಿಟೀಸ್ ವಿಡಿಯೋ ಬೇಕು, ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಹೋಗಿ ಸ್ಕ್ರಾಲ್ ಮಾಡಿ, ತುಂಬಾ ಡೌನ್ ಸ್ಕ್ರಾಲ್ ಮಾಡಿ, ನಿಮ್ಗೆ ಲ್ಯಾಬ್ ಆಕ್ಟಿವಿಟೀಸ್ ಸಿಗುತ್ತೆ. 10th ಸ್ಟ್ಯಾಂಡರ್ಡ್ ಲ್ಯಾಬ್ ಆಕ್ಟಿವಿಟೀಸ್ ಕೂಡ ಮಾಡಿದೀನಿ ನಾನು. ಓಕೆ, ರೈಟ್. ಇಟ್ ರಿಯಾಕ್ಟ್ಸ್ ವಿಗರಸ್ಲಿ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಏನ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ ನೋಡಿ. ಒಂದೊಂದು ಈಕ್ವೇಶನ್ ಕೂಡ ನೀವು ಬರಿಬೇಕಾದ್ರೆ ಒಂದೊಂದ್ರಲ್ಲೂ ಏನೇನ್ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ ಅಂತ ಕ್ಲಾರಿಟಿ ಇರಲಿ. ಲೆಟ್ ಇಸ್ ರೈಟ್ ನೌ. ನೋಡಿ, ಹೇಗೆ ಈ ಈಕ್ವೇಶನ್ ಅನ್ನ ಬರ್ಕೊಳ್ತೀರಾ, ದಟ್ಸ್ ಇಂಪಾರ್ಟೆಂಟ್. ಲೆಟ್ ಮಿ ಟೀಚ್ ಯು. ಫಸ್ಟ್ ನಾವ್ ಏನ್ ಬರ್ಕೊಳ್ತಾ ಇದೀವಿ ಇಲ್ಲಿ? ಸೋಡಿಯಂ. ಸೋಡಿಯಂ ನ ಏನ್ ಮಾಡ್ತಾ ಇದೀವಿ? ವಿ ಆರ್ ಡ್ರಾಪಿಂಗ್ ಇನ್ ಟು ವಾಟರ್. ದ ಮೊಮೆಂಟ್ ಯು ಆಡ್ ಸೋಡಿಯಂ ಟು ವಾಟರ್, ಯು ನೋ ದಟ್ sodium is highly reactive metal. Sodium is absolutely highly reactive metal. ಏನಾಗುತ್ತೆ? ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ, ಫಾಸ್ಟ್ ಆಗಿ. ದೆನ್ ಇಟ್ ಫಾರ್ಮ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ದೆನ್ ಏನ್ ಫಾರ್ಮ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಪಾಪ್ ಸೌಂಡ್ ಬರುತ್ತೆ. ಓಕೆನಾ? ಹೈಡ್ರೋಜನ್ ಗ್ಯಾಸ್ ಅಲ್ವಾ, ಪಾಪ್ ಸೌಂಡ್ ಬರುತ್ತೆ. ರೈಟ್? ಈಕ್ವೇಶನ್ ಬರೀರಿ ಅಂತ ಕೇಳಿದಾರೆ. ಈಕ್ವೇಶನ್ ಬರೀರಿ. ಬ್ಯಾಲೆನ್ಸ್ ಕೂಡ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಬರುತ್ತೆ. ದೆನ್ ಇಲ್ಲೂ ಕೂಡ 2 ಬರುತ್ತೆ. ದೆನ್ ಇಲ್ಲೂ ಕೂಡ 2 ಬರುತ್ತೆ. ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ರೈಟ್. ಓಕೆ, ಫೈನ್. Please, when you add sodium to water, you get sodium hydroxide base. You get base. ಇದಕ್ಕೆ ಟೆಸ್ಟ್ ಕೂಡ ಮಾಡಬಹುದು ನೀವು. ಲಿಟ್ಮಸ್ ಪೇಪರ್ ಡಿಪ್ ಮಾಡಬಹುದು, ಫೆನಾಪ್ಥಲಿನ್ ಆಡ್ ಮಾಡಬಹುದು ಟು ಚೆಕ್ ದಿಸ್. ಓಕೆನಾ? ರೈಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಹೋಗೋಣ. ರೈಟ್, ಚೆಕ್ ಮಾಡಿ. ಡ್ರಾ ದ ಡಯಾಗ್ರಾಮ್. ಓಕೆ, ಶೋಯಿಂಗ್ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಯಾಕೋ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ತುಂಬಾ ಕೇಳ್ತಾ ಇದಾರೆ. ನಾನು ಇಲ್ಲಿವರೆಗೂ ಒಂದು 5-6 ಪೇಪರ್ ಸಾಲ್ವ್ ಮಾಡಿದೀನಿ. ತುಂಬಾ ಹೆಚ್ಚು ಕೇಳ್ತಾ ಇರೋದು ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಸೊ ಜಿಂಕ್ ಗ್ರಾನ್ಯೂಲ್ಸೇ ಕೇಳ್ತಾರೆ ಅಂತ ಫಿಕ್ಸ್ ಆಗಬೇಡಿ. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಕೂಡ ತಿಳ್ಕೊಬೇಕು. ಕ್ಲಿಯರ್ ಅಲ್ವಾ? ರೈಟ್, ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಇಸ್ ದ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಅಂಡ್ ನೇಮ್ ದ 3 ಟೈಪ್ಸ್ ಆಫ್ ಡಿಕಾಂಪೋಸಿಷನ್ಸ್ ಅಕರ್ಡ್ ಬೈ ಹೀಟ್, ಲೈಟ್ ಅಂಡ್ ಎಲೆಕ್ಟ್ರಿಸಿಟಿ. ವಾಟ್ ಈಸ್ ಕೆಮಿಕಲ್ ಡಿಕಾಂಪೋಸಿಷನ್? ಇಟ್ ಇಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಬರಿಬೇಕು ನೀವು. ಸಿಂಗಲ್ ರಿಯಾಕ್ಟೆಂಟ್ ಏನಾಗುತ್ತೆ? ಸಿಂಗಲ್ ರಿಯಾಕ್ಟೆಂಟ್ undergoes decomposition to form 2 or more product. 2 or more products form ಆಗುತ್ತೆ. ನಾನು
ಶಾರ್ಟ್ ಆಗಿ ಆನ್ಸರ್ ಬರೀತಾ ಇದೀನಿ. ಓಕೆ, ಸೊ ಇಲ್ಲಿ ಏನಾಗ್ತದೆ, ಒಂದೇ ರಿಯಾಕ್ಟೆಂಟ್ ಇರುತ್ತೆ, ಇದನ್ನ ಡಿಕಂಪೋಸ್ ಮಾಡ್ತೀವಿ ಐದರ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಆರ್ ಮೇ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಆರ್ ಮೇ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ. ಏನಾಗುತ್ತೆ, ಸಿ ಇಲ್ಲಿ 2 or more ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಅಂಡ್ ರಿಮೆಂಬರ್, ಡಿಕಾಂಪೋಸಿಷನ್ ಇಸ್ ಆಪೋಸಿಟ್ ಟು ಕಾಂಬಿನೇಷನ್. ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತೀವಿ, 2 or more ರಿಯಾಕ್ಟೆಂಟ್ಸ್ ಕಂಬೈನ್ ಆಗುತ್ತೆ, ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ಒಂದೇ ರಿಯಾಕ್ಟೆಂಟ್ ಇರುತ್ತೆ, ಡಿಕಾಂಪೋಸ್ ಆಗಿ 2 or more ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಕ್ಲಾರಿಟಿ ಇದೆ ಅಲ್ವಾ? ರೈಟ್. ಸೊ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದ್ದಾರೆ, ರೈಟ್ ದ 3 types ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ. ಜಸ್ಟ್ ನಾನು ನಿಮ್ಗೆ ಒಂದೊಂದು ಈಕ್ವೇಶನ್ಸ್ ಅನ್ನ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಹೀಟ್, ಲೈಟ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಸಿಟಿ. ಸೊ ನಮ್ಗೆ ಹೀಟ್ ಅಂದ್ರೆ 3 ಇದೆ: heating lead nitrate, heating ferrous sulfate, heating calcium carbonate. So I'll take any one out of that. So let me take lead nitrate because ಇದೊಂದು famous equation. Lead nitrate PbNO3 2. Heat ಮಾಡಿದಾಗ ಏನಾಗುತ್ತೆ, in the presence of heat ಮಾಡಿದಾಗ ಏನಾಗುತ್ತೆ, you get lead oxide, nitrogen dioxide as well as oxygen. So these are the product. Okay, next ನೋಡಿ, let us take water. Water ಗೆ ಏನಾಗುತ್ತೆ, when you pass the electricity ನ ಪಾಸ್ ಮಾಡಿದಾಗ ಏನಾಗುತ್ತೆ, you get hydrogen and oxygen. This is an example for electrolytic decomposition. Next photolytic ತಗೊಳ್ಳೋಣ. We have silver chloride AgCl. ಸೊ ಇದನ್ನ ಸನ್ಲೈಟ್ ನೋಡಿ ಬರಿಬೇಕು, ಆರೋ ಮಾರ್ಕ್ ಮೇಲೆ ಬರಿಬೇಕು, ಸನ್ಲೈಟ್ ಎಲೆಕ್ಟ್ರಿಸಿಟಿ ಅಂತ. ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ. ಸೊ ಯು ಗೆಟ್ ಸಿಲ್ವರ್ ಅಂಡ್ ಕ್ಲೋರಿನ್ ಗ್ಯಾಸ್, ಇದೆರಡು ಕೂಡ ಫಾರ್ಮ್ ಆಗುತ್ತೆ. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ರೈಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಎಕ್ಸೋ ಅಂದ್ರೆ ಔಟ್. A reaction in which heat is produced or heat is liberated ಅಂತ ಹೇಳ್ಕರಿತೀವಿ. ಹೀಟು ಲಿಬರೇಟ್ ಆಗ್ತಾ ಇದೆ ಅಂದ್ರೆ, ಹೀಟು ಎಸ್ಕೇಪ್ ಆಗ್ತಾ ಇದೆ ಹೊರಗಡೆಗೆ ಅಂದ್ರೆ, ದಟ್ ಇಸ್ ಕಾಲ್ಡ್ ಎಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟ್ ಇಸ್ ಲಿಬರೇಟೆಡ್. ವಾಟ್ ಈಸ್ ರೆಡಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ರೆಡಾಕ್ಸ್ ಅಂದ್ರೆ ರಿಡಕ್ಷನ್ ಇರುತ್ತೆ, ಆಕ್ಸಿಡೇಷನ್ ಇರುತ್ತೆ. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ಇಟ್ ಈಸ್ ಎ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಬೋತ್ ಏನಾಗುತ್ತೆ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ನೋಡಿ, ನಾನು ಪೂರ್ತಿ ಆನ್ಸರ್ ಬರಿತಾ ಇಲ್ಲ ಇಲ್ಲಿ, ನಿಮ್ಗೆ ಹೇಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಇಟ್ ಇಸ್ ಅ ಟೈಪ್ ಆಫ್ ರಿಯಾಕ್ಷನ್ ಇನ್ ವಿಚ್ ಏನಾಗುತ್ತೆ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಬೋತ್ ಟೇಕ್ಸ್ ಪ್ಲೇಸ್. ದಟ್ ಇಸ್ ಕಾಲ್ಡ್ ಎಸ್ ರಿಡಾಕ್ಸ್ ರಿಯಾಕ್ಷನ್. ಈ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ಯು ಕ್ಯಾನ್ ರೈಟ್ ದಿ ಕಾಪರ್ ಆಕ್ಸೈಡ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ಕಾಪರ್ ಪ್ಲಸ್ ವಾಟರ್. ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗ್ತಾ ಇದೆ, ಯು ಕ್ಯಾನ್ ಅಬ್ಸರ್ವ್. ಇಫ್ ಯು ಅಬ್ಸರ್ವ್ ನೋಡಿ, ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ, ಇಟ್ ಈಸ್ ರೆಡ್ಯೂಸಿಂಗ್ ಟು ಬಿಕಮ್ ಕಾಪರ್, ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಹೈಡ್ರೋಜನ್ ಏನಾಗ್ತಾ ಇದೆ, ಇಟ್ ಈಸ್ ಆಡೆಡ್ ಬೈ ಆಕ್ಸಿಜನ್, ಏನಾಗ್ತಾ ಇದೆ, ಹಿಯರ್ ಆಕ್ಸಿಡೇಷನ್ ಇಸ್ ಹ್ಯಾಪನಿಂಗ್, ಹಿಯರ್ ರಿಡಕ್ಷನ್ ಇಸ್ ಹ್ಯಾಪನಿಂಗ್. ಸೊ ಬೋತ್ ಕಂಬೈನ್ ಟು ಫಾರ್ಮ್ ರಿಡಾಕ್ಸ್ ರಿಯಾಕ್ಷನ್. ಕ್ಲಾರಿಟಿ ಇದೆ ಅನ್ಕೋತೀನಿ. ಓಕೆ, ರೈಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ತುಂಬಾ ಇಂಪಾರ್ಟೆಂಟ್. ಬೆಳಗ್ಗೆ ತಾನೇ ಇವತ್ತು ನಾನು ನಿಮ್ಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಎಕ್ಸಾಮ್ ಎನ್ಹಾನ್ಸರ್ದು 3 marks 100% ಕೇಳುವಂತ ಕ್ವಶನ್ ಅನ್ನ ಹೇಳ್ಕೊಟ್ಟಿದ್ದೇನೆ. ಅದರಲ್ಲಿ ಟ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಮಾಡಿದಂತ ಕ್ಲಾಸು ಟ್ರೆಂಡ್ಸ್. ಯಾರು ನೋಡಿಲ್ಲ ಆ ಟ್ರೆಂಡ್ಸ್ ವಿಡಿಯೋ ನಿಮ್ಗೆ ನನ್ನ ಒಂದು ಚಾನಲ್ ಅಲ್ಲಿ ಲೈವ್ ಕ್ಯಾಟಗರಿನಲ್ಲಿ ಸಿಗುತ್ತೆ. ಲೈವ್ ಸೆಕ್ಷನ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಡೈಲಿ ನಾನು ಏನ್ ಕ್ಲಾಸ್ ಮಾಡ್ತೀನಿ ಲೈವ್ ವಿಡಿಯೋಸ್ ನಿಮ್ಗೆ ಸಿಗುತ್ತೆ, ನೀವು ನೋಡ್ಬೇಕು. 3 marksಗೆ 100% ಟ್ರೆಂಡ್ಸ್ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಬಟ್ ಇಲ್ಲಿ ಟ್ರೆಂಡ್ಸ್ ರಿಲೇಟೆಡ್ ಆಗಿ ಕೇಳಿರುವಂತ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಒಂದು ಪೀರಿಯಾಡಿಕ್ ಟೇಬಲ್ ಕೊಟ್ಟಿದ್ದಾರೆ. ಸಿ, ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಫೋಕಸ್ ಮಾಡೋದು ಗ್ರೂಪ್ 1. ನಾನು ನಿಮ್ಗೆ ಆಲ್ರೆಡಿ ಬೆಳಗ್ಗೆ ಕೂಡ ಹೇಳಿದೀನಿ. ಗ್ರೂಪ್ 1, ಗ್ರೂಪ್ 2, ದೆನ್ ಗ್ರೂಪ್ 13, ಗ್ರೂಪ್ 14, ಗ್ರೂಪ್ 15, ಗ್ರೂಪ್ 16, ಗ್ರೂಪ್ 17 ಅಂಡ್ ಗ್ರೂಪ್ 18. ಇಷ್ಟು ಕಡೆ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಫೋಕಸ್ ಮಾಡ್ತೀವಿ. ಓಕೆನಾ? ರೈಟ್. ಸೊ ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಇದು ಪೀರಿಯಡ್ 1. ಓಕೆ, ಪೀರಿಯಡ್ 1, ದೆನ್ ಪೀರಿಯಡ್ 2, ಪೀರಿಯಡ್ 3, ಪೀರಿಯಡ್ 4. ಸೊ ನಾನೀಗ ಫಸ್ಟ್ ನಿಮ್ಗೆ ಇಲ್ಲಿರೋ ಪ್ರಶ್ನೆಗಿಂತ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೀನಿ. I'll ask you some questions, children. Be ready. I'll ask you a question. Can you name this element X? What is this element X? What is the name of this element X? Okay, very good. I think, okay, Mamata, Viresh, an ID with Anji, Basivaraj, Ayush, Sahana. Most of you are giving your answer absolutely correct. Absolutely. Hiyon on ID in the kuda answer barta ide. Very good. Manjunath, okay, Mamata, Lekhya is trying, Madhushri is trying. Okay, then I think Arman, Manasa, Bharati, Rajashri. Okay, na ID with some 3D anta eno barta ide. So tumba jana try ಮಾಡ್ತಾ ಇದ್ದೀರಾ. ಕರೆಕ್ಟ್.
ಎಕ್ಸ್ ಅನ್ನೋದು ಸೋಡಿಯಂ ಇಲ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಪೀರಿಯಡ್ ಅಲ್ಲಿ ಇದು 11th ಎಲಿಮೆಂಟ್ ಆಗಿರುತ್ತೆ, ಇದು 12th ಆಗಿರುತ್ತೆ, ದೆನ್ 13, 14th ಎಲಿಮೆಂಟ್, 15th ಎಲಿಮೆಂಟ್, 16th ಎಲಿಮೆಂಟ್, 17th ಎಲಿಮೆಂಟ್ ಏನಾಗಿದೆ ಇಲ್ಲಿ ಮೋಸ್ಟ್ ಆಫ್ ಯು ರೈಟ್ ಗಿವಿಂಗ್ ಆಲ್ರೆಡಿ ಆನ್ಸರ್ ಕ್ಲೋರಿನ್ ಅಲ್ವಾ ರೈಟ್. ಸೊ ವೈ ಏನಾಗಿದೆ ಇದು ಸೆಕೆಂಡ್ ಪೀರಿಯಡ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ ಅಂದ್ರೆ 10th ಎಲಿಮೆಂಟ್ ಏನಾಗಿದೆ. ಸೊ ಇಲ್ಲಿ ಲಿಥಿಯಂ ಬೆರಿಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್ ಅಂಡ್ ನಿಯಾನ್ ಆಗಿದೆ. ಬಟ್ ಕ್ವಶನ್ ಇಲ್ಲಿ ಕೇಳ್ತಾ ಇರೋದು ಯಾವ್ಯಾವ ಎಲಿಮೆಂಟ್ ಅಂತ ಕೇಳ್ತಾ ಇಲ್ಲ, ಪ್ರಶ್ನೆ ಕೇಳ್ತಾ ಇದ್ದಾನೆ ಆನ್ಸರ್ ದ ಫಾಲೋಯಿಂಗ್ ಅಂಡ್ ಗಿವ್ ರೀಸನ್ಸ್ ಟು ಈಚ್. ರೀಸನ್ಸ್ ಕೊಡ್ಬೇಕು, ಅದು ಇಂಪಾರ್ಟೆಂಟ್. ಆನ್ಸರ್ ಏನೋ ಮಾಡ್ತೀರಾ, ರೀಸನ್ ಹೇಳ್ಬೇಕು. ನಾನ್ ಮೆಟಲ್ ಯಾವ್ದು ಇಲ್ಲಿ, ದಿಸ್ ಇಸ್ ನಾನ್ ಮೆಟಲ್. ಓಕೆ ರೈಟ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ, ಬಟ್ ನಾನ್ ಮೆಟಲ್ ಯಾವುದು ಅಂತ ಹೇಗೆ ಹೇಳ್ತೀರಾ, ಹೌ ಡು ಯು ಸೇ? Non-metals are towards right or left of the periodic table? Right ಇದೆಯಾ ಲೆಫ್ಟ್ ಇದೆಯಾ? ಓಕೆ ಕರೆಕ್ಟ್ ಕರೆಕ್ಟ್, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಇದು ರೈಟ್ ಸೈಡ್ ಆಫ್ ದ ಪೀರಿಯೋಡಿಕ್ ಟೇಬಲ್ ಅಂತ ಹೇಳ್ತೀವಿ, ಇದನ್ನ ಲೆಫ್ಟ್ ಸೈಡ್ ಆಫ್ ದ ಪೀರಿಯೋಡಿಕ್ ಟೇಬಲ್ ಅಂತ ಹೇಳ್ತೀವಿ. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ರೈಟ್ ಸೈಡ್ ಅಲ್ಲಿ ಏನಿದೆ ನಾನ್ ಮೆಟಲ್ಸ್ ಇದೆ ಆಯ್ತಾ, ನಾನ್ ಮೆಟಲ್ಸ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಮೆಟಲ್ಸ್ ಇದೆ, ಅರ್ಥ ಆಗ್ತಿದ್ಯಾ? ರೈಟ್ ಸೈಡ್ ಅಲ್ಲಿ ನಾನ್ ಮೆಟಲ್ಸ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಮೆಟಲ್ಸ್ ಇದೆ, ಕರೆಕ್ಟ್. ಇಲ್ಲಿ ಕ್ಲೋರಿನ್ ಅನ್ನೋದು ಏನಾಗಿದೆ ನಾನ್ ಮೆಟಲ್, ಓಕೆನಾ? ಅಂದ್ರೆ ಝೆಡ್ ನೋಡಿ ಇಲ್ಲಿ ಝೆಡ್, ದ ನಾನ್ ಮೆಟಲ್ ಇಸ್ ವಾಟ್, ದ ನಾನ್ ಮೆಟಲ್ ಇಸ್ ಝೆಡ್ ಅಂತ ಬರಿಬೇಕು. ದ ಮೆಟಲ್ ಏನಿದೆ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಮೆಟಲ್ ಯಾವ್ದು ಇಲ್ಲಿ ಎಕ್ಸ್. ಇನರ್ಟ್ ಗ್ಯಾಸ್ ಬಂದು 18th ಗ್ರೂಪ್ ಅಲ್ಲಿ ಇದೆ, 6 ಇನರ್ಟ್ ಗ್ಯಾಸಸ್ ಇದೆ. ಇನರ್ಟ್ ಗ್ಯಾಸ್ ಬಂದು ನಿಮ್ಗೆ ಇಲ್ಲಿ ವೈ ಆಗಿದೆ. ಆನ್ಸರ್ ಫೈನ್, ಯು ಹ್ಯಾವ್ ಗಿವನ್ ಆನ್ಸರ್, ಬಟ್ ರೀಸನ್ ಏನು, ವಾಟ್ ಈಸ್ ದ ರೀಸನ್ ಅದು ಗೊತ್ತಿರಬೇಕು. ನಾನ್ ಮೆಟಲ್ ಯಾಕೆ, ಮೆಟಲ್ ಯಾಕೆ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ರೋ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ದೇ ಆರ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್. ಬೆಳಗ್ಗೆ ತಾನೇ ನಿಮ್ಗೆ ಟ್ರೆಂಡ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಓಕೆ, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ನೆಗೆಟಿವ್, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ನೆಗೆಟಿವ್, ದೇ ಆರ್ ರೆಡಿ ಟು ಗೇನ್ ಎಲೆಕ್ಟ್ರಾನ್. ಇನರ್ಟ್ ಗ್ಯಾಸಸ್ ಆರ್ ಇನರ್ಟ್, ದಟ್ ಮೀನ್ಸ್ ದೇ ಆರ್ ಇನ್ಆಕ್ಟಿವ್ ಅಂಡ್ ದೇ ಆರ್ ಸ್ಟೇಬಲ್ ಅಂತ ಕೂಡ ಹೇಳ್ಬೋದು. ದೇ ಆರ್ ಇನ್ಆಕ್ಟಿವ್ ಅಥವಾ ದೇ ಆರ್ ಸ್ಟೇಬಲ್, ದಟ್ ಇಸ್ ದ ರೀಸನ್. ಅರ್ಥ ಆಯ್ತಲ್ವಾ? ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಯು ಆರ್ ಫೈಂಡಿಂಗ್ ದಿಸ್ ವಿಡಿಯೋ ಯೂಸ್ಫುಲ್, ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೊಂದು ರಿಕ್ವೆಸ್ಟ್, ಯಾಕೆ ಅಂದ್ರೆ ಏನ್ 40 ಡೇಸ್ ಇದೆ ಅನ್ಕೋತೀನಿ ನಿಮ್ಮ ಎಕ್ಸಾಮಿನೇಷನ್ಗೆ ಇವತ್ತಿಂದ ಅಲ್ವಾ? ಎಷ್ಟು ದಿನ ಇದೆ ಇವತ್ತಿಂದ ಎಕ್ಸಾಮ್ಗೆ ಅಂತ ಗೊತ್ತಿದ್ಯಾ ನಿಮ್ಮೆಲ್ರಿಗೂ? ಹೌ ಮೆನಿ ಮೋರ್ ಡೇಸ್ ಆರ್ ಲೆಫ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್, ಯುವರ್ ಕ್ಲಾಸ್ 10th ಎಕ್ಸಾಮಿನೇಷನ್? ಎಷ್ಟು ದಿನ ಇದೆ ನಿಮ್ಗೆ? ಇನ್ನೊಂದು 45 ಡೇಸ್ ಇದೆ ನನಗೆ ಗೊತ್ತಿರೋ ಪ್ರಕಾರ. 45 ಡೇಸ್ ನಲ್ಲಿ ನಾನು ಏನೆಲ್ಲ ವಿಡಿಯೋಸ್ ಮಾಡ್ತೀನಿ, ಎವ್ರಿ ಡೇ ಮಿನಿಮಮ್ 45 minutes to 1 hour ಸ್ಪೆಂಡ್ ಮಾಡಿದ್ರೆ ಎಕ್ಸಲೆಂಟ್ ಮಾರ್ಕ್ಸ್ ನೀವು ತಗೊಳ್ಬಹುದು ಸೈನ್ಸ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ರೈಟ್, 45 ಡೇಸ್ ಅನ್ನ ಮ್ಯಾಕ್ಸಿಮಮ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಎಲ್ಲಾ ಸಬ್ಜೆಕ್ಟ್ ಅಂತ ಪ್ಲಾನ್ ಮಾಡಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸಿ ರೈಟ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಅಂತ ಕೇಳ್ತಾ ಇದಾರೆ. ಸಿ ಬೆನ್ಝೀನ್ ಹೇಗೆ ಬರೀತೀರಾ? ದ ಫಾರ್ಮುಲಾ ಆಫ್ ಬೆನ್ಝೀನ್ ಈಸ್ C6H6, 6 ಕಾರ್ಬನ್ ಆಟಮ್ಸ್ ಅನ್ನ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು. ದೆನ್ ಏನ್ ಮಾಡ್ತೀರಾ? ಆಲ್ಟರ್ನೇಟ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಓಕೆನಾ? ಅಂಡ್ ನಿಮಗೆ ಗೊತ್ತಿರಬೇಕು, ಬ್ಲೈಂಡ್ ಆಗಿ ಬೇಕಾದ್ರೆ ತಿಳ್ಕೊಳ್ಳಿ, ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರ್ಬೇಕು ಯಾವಾಗ. ನೋಡಿ ಎಷ್ಟು ಬಾಂಡ್ ಇದೆ, 1 2 3 ಇದೆ, 4th ಬಾಂಡ್ ಹಾಕಿ. ನೋಡಿ 1 2 3 ಇದೆ, 4th ಬಾಂಡ್, 4th ಬಾಂಡ್, 4th ಬಾಂಡ್, 4th ಬಾಂಡ್, 4th ಬಾಂಡ್. ಅಂಡ್ ಎಲ್ಲಾ ಕಡೆನೂ ವಾಟ್ ಯು ಹ್ಯಾವ್ ಟು ರೈಟ್, ಯು ನೀಡ್ ಟು ರೈಟ್ ದ ಹೈಡ್ರೋಜನ್. ಇಲ್ಲೂ ಕೂಡ ಬರಿಬೇಕು, ಹೈಡ್ರೋಜನ್ ಬರಿಬೇಕು. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಓಕೆನಾ? ರೈಟ್, ರೈಟ್ ದ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್. ಎಷ್ಟೊಂದು ಜನಕ್ಕೆ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರಿತೀವಿ ಅಂತಾನೆ ಗೊತ್ತಿಲ್ಲ. ಏನ್ ಮಾಡ್ಬೇಕು? ಈಗ ಆಕ್ಸಿಜನ್ ಹೇಳ್ಕೊಡ್ತೀನಿ, ಎಕ್ಸಾಮ್ ಅಲ್ಲಿ ನೈಟ್ರೋಜನ್ ಕೇಳ್ಬಹುದು, ಎಕ್ಸಾಮ್ ಅಲ್ಲಿ ಸಲ್ಫರ್ ಕೇಳ್ಬಹುದು, ಬಟ್ ಬೇರೆ ಎಲಿಮೆಂಟ್ ಕೊಟ್ಟಾಗ್ಲೂ ಏನ್ ಬರಿಬೇಕು ಅದು ಐಡಿಯಾ ಇರಬೇಕು. ಆಕ್ಸಿಜನ್ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳಿದಾಗ ವಾಟ್ ಡು ಯು ರೈಟ್ ಇಸ್, ನೋಡಿ ಆಕ್ಸಿಜನ್ ಬರ್ಕೊಳ್ಳಿ, ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, 2 atoms ಆಫ್ ಆಕ್ಸಿಜನ್ ಇದೆ. ಆಕ್ಸಿಜನ್ ಬಂದು 8th ಎಲಿಮೆಂಟ್, ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 2,6 ಇದೆ. ಈ 6 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಈ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ ಇದನ್ನ ನೀವು ಎಲೆಕ್ಟ್ರಾನ್ಸ್ ಆಗಿ ಬರ್ಕೊಳ್ಬೇಕು. ಅರ್ಥ ಆಯ್ತಾ? ಐ ಥಿಂಕ್ ಆಯುಷ್ ಇಸ್ ಗಿವಿಂಗ್ ರೈಟ್ ಆನ್ಸರ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ನೋಡಿ ಈ 6 ಎಲೆಕ್ಟ್ರಾನ್ಸ್ ನೋಡಿ ಹೀಗೆ ಬರ್ಕೊಳ್ಬೇಕು, 1 2 3 4 and 5 and 6 ಈ ರೀತಿ ಬರ್ಕೋಬೇಕು. ಕ್ಲಿಯರ್ ಆಯ್ತು ಅಲ್ವಾ? ನೋಡಿ ಇಲ್ಲೂ ಅಷ್ಟೇ 1 2 3 4 5 6. ಮ್ಯಾಮ್ ಯಾಕೆ ಹೀಗೆ ಬರ್ಕೊಳ್ಬೇಕು, ರೂಲ್ ಇದ್ಯಾ? ಎಸ್. ಯಾಕೆ ಅಂದ್ರೆ ಈಗ ಆಕ್ಸಿಜನ್ ಸ್ಟೇಬಲ್ ಆಗ್ಬೇಕಂದ್ರೆ 2 ಎಲೆಕ್ಟ್ರಾನ್ ಇದಕ್ಕೆ ಬೇಕು, 8 ಆಗ್ಬೇಕು ಅಲ್ವಾ?
ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಚೀವ್ ಮಾಡ್ಬೇಕಂದ್ರೆ 8 ಆಗ್ಬೇಕು. ಸೊ 6 ಇದೆ, 2 ಬೇಕಲ್ವಾ? ಆ 2 ಎಲೆಕ್ಟ್ರಾನ್ಸ್ ಅನ್ನ ಆಕ್ಸಿಜನ್ ಏನ್ ಮಾಡುತ್ತೆ, ಆಪೋಸಿಟ್ ಆಕ್ಸಿಜನ್ ಆಟಮ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. 6 ಇದೆ, ಇಲ್ಲಿ ಏನ್ ಮಾಡ್ತದೆ, ಆಕ್ಸಿಜನ್ ಶೇರ್ ಮಾಡ್ಕೊಳ್ತಾ ಇದೆ. ಇಲ್ಲೂ ಕೂಡ 6 ಇದೆ, ಆಕ್ಸಿಜನ್ ಏನ್ ಮಾಡ್ತಾ ಇದೆ ನೋಡಿ, ಇಲ್ಲಿಂದ 2 ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ತಾ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ವೆರಿ ಇಂಪಾರ್ಟೆಂಟ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಆಕ್ಚುಲಿ ಐ ಆಮ್ ಶೋಯಿಂಗ್ ಇಸ್ ಹಿಯರ್ ವಿ ಆರ್ ಫಾರ್ಮಿಂಗ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಅನ್ ಆಕ್ಸಿಜನ್ ಮಾಲಿಕ್ಯೂಲ್. ನೀವು ನೋಡಬಹುದು ಏನಾಗ್ತಾ ಇದೆ, ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಬಟ್ ರಿಮೆಂಬರ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಬಾಂಡ್ ಬರಿಬಾರ್ದು. ಓನ್ಲಿ ಯು ವಾಂಟ್ ಟು ರೈಟ್ ದ ಎಲೆಕ್ಟ್ರಾನ್ಸ್ ಬರಿಬೇಕು. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ. ಎಕ್ಸಾಮ್ ಅಲ್ಲಿ ಈಗ ಸಲ್ಫರ್ ಕೇಳ್ಬೋದು, ನೈಟ್ರೋಜನ್ ಕೇಳ್ಬೋದು. ಸಲ್ಫರ್ ಕೇಳಿದ್ರೆ ಏನ್ ಬರಿತೀರಾ? ಸಲ್ಫರ್ ಎಷ್ಟನೇ ಎಲಿಮೆಂಟ್? ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್. ಸಲ್ಫರ್ ಈಸ್ 16th ಎಲಿಮೆಂಟ್, 2, 8, 6. ಅಗೇನ್ 6 ಎಲೆಕ್ಟ್ರಾನ್ಸ್ ಇದೆ ಸರ್ಫಸ್ ಮೇಲೆ. ಸಲ್ಫರ್ ಕೂಡ 6 ಎಲೆಕ್ಟ್ರಾನ್ಸ್ ಹಾಕೊಂಡು ಶೇರ್ ಮಾಡಬೇಕು. ನೈಟ್ರೋಜನ್ ಎಷ್ಟನೇ ಎಲಿಮೆಂಟು? 5th ಎಲಿಮೆಂಟು ಅಲ್ವಾ? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್ 7th ಎಲಿಮೆಂಟ್. ಅಂದ್ರೆ 7th ಎಲಿಮೆಂಟ್ ಅಲ್ಲಿ ಏನಾಗಿರುತ್ತೆ? 2, 5 ಇರುತ್ತೆ. ಸೊ 5 ಅಂತಂದ್ರೆ ನಾನು ಏನ್ ಹೇಳಿ ಕೇಳಿದೆ ಅಂದ್ರೆ 5 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅರ್ಥ. 5 ಹಾಕೊಂಡು 3 ಶೇರ್ ಮಾಡಬೇಕು. ಸೊ ಸಿಂಪಲ್ ಇದೆ ಕಣ್ರೋ, ಕೆಮಿಸ್ಟ್ರಿ ತುಂಬಾ ಸಿಂಪಲ್ ಇದೆ. ಅರ್ಥ ಆಯ್ತಾ? ರೈಟ್ ಮ್ಯಾಮ್, ಕ್ರಾಸ್ ಮಾರ್ಕ್ ಇನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇಸ್ ನೆಸೆಸರಿನಾ ಅಂತ ಕೇಳ್ತಾ ಇದ್ದೀರಾ? ಅಬ್ಸಲ್ಯೂಟ್ಲಿ ನೆಸೆಸರಿ. ನೋಡಿ, ಈ ರೀತಿ ಸರ್ಕಲ್ ಹಾಕ್ಬೇಕು. ಓಕೆನಾ? ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ ವೆನ್ ಎಥನಾಲ್ ಇಸ್ ಹೀಟೆಡ್ ಇನ್ ಎಕ್ಸೆಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಳ್ತಾ ಇದೆ. ನಾನು ಇಲ್ಲೇ ಬರೀತೀನಿ ಸ್ಟ್ರಕ್ಚರ್, ನೋಡ್ಕೊಳ್ಳಿ ಸ್ಟ್ರಕ್ಚರ್ ಎಷ್ಟು ಸಿಂಪಲ್ ಆಗಿ ಬರೀತೀನಿ. ಓಕೆ, ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಬ್ಸರ್ವ್ ನೋಡ್ಕೊಳ್ಳಿ. ಇಲ್ಲಿ ಇಥನಾಲ್ ಫಾರ್ಮುಲಾ ಏನು? C2H5OH ಅಲ್ವಾ? ಇದನ್ನ ಇನ್ನೊಂದು ವೇನಲ್ಲೂ ಬರಿಬಹುದು. ಹೇಗ್ ಬರಿಬಹುದು? CH3CH2OH ಎರಡು ಒಂದೇ. ಅಬ್ಸರ್ವ್ ಮಾಡಿ ನೋಡಿ, 2 ಕಾರ್ಬನ್ ಇದೆ. ಇಲ್ಲೂ ಕೂಡ ನೋಡಿ 1 and 2 ಕಾರ್ಬನ್ ಇದೆ. 5 ಹೈಡ್ರೋಜನ್ಸ್ ಇದೆ ನೋಡಿ, 3+2 5 ಹೈಡ್ರೋಜನ್ ಇದೆ. ಅಂಡ್ ನಮ್ಮ ಫಂಕ್ಷನಲ್ ಗ್ರೂಪ್ OH ಇದೆ, ಇಲ್ಲೂ ಕೂಡ OH ಇದೆ. ಓಕೆ, ಅಂಡ್ ರಿಮೆಂಬರ್, ಯಾವಾಗ್ಲೂ ಕೂಡ ಡಿಹೈಡ್ರೇಷನ್ ಮಾಡ್ಬೇಕಾದ್ರೆ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಯಾಕೆ ಮ್ಯಾಮ್ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕು ಅಂದ್ರೆ, ಒಂದು ಸುಮ್ಮನೆ ಏನಂದ್ರೆ ನಿಮ್ಗೆ ಹಿಂಟ್ ಕೊಡ್ತೀನಿ. ಏನ್ ನೋಡಿ, ಈಗ CH3CH2OH ಓಕೆನಾ, ಸ್ಪ್ಲಿಟ್ ಮಾಡಿ ಬರ್ಕೊಂಡಿದೀನಿ ಇಥನಾಲ್ನ. ಯಾಕೆ ಮ್ಯಾಮ್? ನಾವು ಡಿಹೈಡ್ರೇಟ್ ಮಾಡ್ತಾ ಇದೀವಿ. ಡಿಹೈಡ್ರೇಟ್ ಮಾಡುವಾಗ ಏನ್ ಮಾಡ್ತೀವಿ? ವಾಟರ್ನ ರಿಮೂವ್ ಮಾಡ್ತೀವಿ. ವಿ ವಿಲ್ ರಿಮೂವ್ ದ ವಾಟರ್. ಅರ್ಥ ಆಯ್ತಾ? ಸಿ, ಡಿಹೈಡ್ರೇಟ್ ಮಾಡಕ್ ಏನ್ ಯೂಸ್ ಮಾಡ್ತಾ ಇದ್ದಾರೆ? ದೇ ಆರ್ ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಹಾಕೊಳ್ಳಿ, CONC, ಕಾನ್ಸ್, ಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ H2SO4. ಸಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಇಥನಾಲ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ವಾಟರ್ ಸಪರೇಟ್ ಆಗುತ್ತೆ. ವೇರ್ ಈಸ್ ವಾಟರ್ ಹಿಯರ್? ವಾಟರ್ ಎಲ್ಲಿದೆ ನೋಡ್ಕೊಳ್ಳಿ. ಇಲ್ಲಿ ಯು ಕ್ಯಾನ್ ಸಿ ದೇರ್ ಇಸ್ H2O ವಾಟರ್ ಹಿಯರ್. ಕಾಣಿಸ್ತಿದೆ ಅಲ್ವಾ? ಸಪರೇಟ್ ಮಾಡ್ಬಿಡಿ ವಾಟರ್ನ. ಓಕೆ, ಈಗ ಏನ್ ಉಳಿದಿದೆ ನೋಡಿ, 1 ಕಾರ್ಬನ್ ಅಂಡ್ ಅನದರ್ ಕಾರ್ಬನ್. ಏನಾಗಿದೆ? C2. 3 ಹೈಡ್ರೋಜನ್ ಅಂಡ್ 1 ಹೈಡ್ರೋಜನ್. ಏನಾಗಿದೆ? 4 ಹೈಡ್ರೋಜನ್. ಏನಾಯ್ತು? ಇಥೆನಾಲ್ ಇತ್ತು. C2H4 ಏನಾಗಿದೆ? ಈಥೀನ್ ಆಗಿದೆ. ಎಥನಾಲ್ ಹ್ಯಾಸ್ ಬಿಕಮ್ ಈಥೀನ್. ಎಥನಾಲ್ ಏನಾಗಿದೆ? ಎಥನಾಲ್ ಈಥೀನ್ ಆಗಿದೆ. ಕ್ಲಾರಿಟಿ ಇದೆ ಅಲ್ವಾ ನಿಮ್ಗೆ? ಸೊ ನಾನು ಏನ್ ಹೇಳ್ಕೊಡ್ತಾ ಇದೀನಿ, ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ ಅಂತ ನೀವು ಹೇಳಿ ನನಗೆ. ಓಕೆ, ಇದನ್ನೇ ಈಗ ನಿಮ್ಗೆ ಕೇಳ್ತಾ ಇರೋದು. ಈಥೀನ್ ಫಾರ್ಮ್ ಆಗುತ್ತೆ. ಯಾವಾಗ್ಲೂ ಕೂಡ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ? ಇಥನಾಲ್ ಈಥೀನ್ ಆಗುತ್ತೆ. ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ? ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಕ್ಲಿಯರ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಮೋರ್ ದನ್ ಎನಫ್. ಸೊ ಐ ಥಿಂಕ್ ನಾನು ಸೆಷನ್ ಅನ್ನ ಸ್ಟಾರ್ಟ್ ಮಾಡಿ ಆಲ್ರೆಡಿ ಎಷ್ಟು ನಿಮಿಷ ಆಗಿದೆ? ಲೆಟ್ ಮಿ ಚೆಕ್ ಔಟ್ ದ ಮಿನಿಟ್ಸ್. ಬಿಕಾಸ್ ಮತ್ತೆ ನಾನು ಬಯಾಲಜಿನ ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ಟೈಮ್ ಮೇ ಎಕ್ಸ್ಟೆಂಡ್. ಜಸ್ಟ್ ಎ ಮಿನಿಟ್. ಸೊ shall I discuss biology in the next session? Biology next session ಡಿಸ್ಕಸ್ ಮಾಡೋಣ. 40 minutes ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್. ವೀರೇಶ್, ಥ್ಯಾಂಕ್ ಯು ಸೋ ಮಚ್. ನನ್ನ ಟೈಮ್ಗೆ ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ನಿಮಿಷ ಆಯ್ತು ಅಂತ. 40 minutes ಆಗಿದೆ. ಫೈನ್. ಈ 40 minutes ಅಲ್ಲಿ ಕಂಪ್ಲೀಟ್ ಆಗಿ ಎಷ್ಟೊಂದು ನೀವು ತಿಳ್ಕೊಂಡಿದ್ದೀರಾ ಕೆಮಿಸ್ಟ್ರಿನಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ. ಸೊ ಸೊ ಐ ವಿಲ್ ಡಿಸ್ಕಸ್ ದ ಬಯಾಲಜಿ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಐ ಥಿಂಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಐ ಥಿಂಕ್ ನೋ ಡೌಟ್ ಎಲ್ರಿಗೂ ಅರ್ಥ ಆಯ್ತಾ? ಅಥವಾ ಇಟ್ ಇಸ್ ಕಂಟಿನ್ಯೂ ಬಯಾಲಜಿನ ಕಂಟಿನ್ಯೂ ಮಾಡ್ಲಾ? ಬಯಾಲಜಿ ಟಫ್ ಆಗ್ತಾ ಇದೆ ಮ್ಯಾಮ್, ರೈಟ್? ಓಕೆ, ಬಯಾಲಜಿ ಟಫ್ ಆಗ್ತಿದೆ ಅಂದ್ರೆ ಏನ್ ಮಾಡ್ಬೇಕು? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ದಟ್ಸ್ ಆಲ್.
ಸೊ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಹೌ ಮೆನಿ ಆಫ್ ಯು ವಾಂಟ್ ಮಿ ಟು ಕಂಟಿನ್ಯೂ? ಜಸ್ಟ್ ರೈಸ್ ಅಪ್ ದ ಹ್ಯಾಂಡ್. ರೈಸ್ ಅಪ್ ದ ಹ್ಯಾಂಡ್ ಅಂದ್ರೆ ನೀವು ನನಗೆ ಹ್ಯಾಂಡ್ ತೋರ್ಸಕ್ಕಾಗಲ್ಲ, ಬಟ್ ನೀವು ಸಿಂಬಲ್ ಹಾಕ್ಬೋದಲ್ವಾ? ಲೈಕ್ ಹೌ ಮೆನಿ ವಾಂಟ್ ಮಿ ಟು ಕಂಟಿನ್ಯೂ? ಫೈನ್ ಫೈನ್ ಫೈನ್. ಸೋ ಮೆನಿ ಆರ್ ಟೆಲ್ಲಿಂಗ್. ಓಕೆ ಫೈನ್, ಮುಗಿಸ್ಬಿಡೋಣ ಹಾಗಾದ್ರೆ, ಬಯಾಲಜಿ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು, ಕ್ವಿಕ್ ಆಗಿ ಮಾಡ್ತೀನಿ ನೋಡಿ. ರೈಟ್, ದ ಎನರ್ಜಿ ಫ್ಲೋ ಇನ್ ದ 4th ಟ್ರಾಪಿಕ್ ಲೆವೆಲ್ ಇನ್ ದ ಫುಡ್ ಚೈನ್ ಅಂತ ಕೇಳ್ತಾ ಇದ್ದಾರೆ. 4th ಟ್ರಾಪಿಕ್ ಲೆವೆಲ್ ಅಲ್ಲಿ 4 ಕಿಲೋ ಜೌಲ್ ಇದೆಯಂತೆ. ದೆನ್ ದ ಎನರ್ಜಿ ಫ್ಲೋ ಇನ್ ದ 2nd ಟ್ರಾಪಿಕ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಟ್ರಾಪಿಕ್ ಲೆವೆಲ್ ಬರ್ಕೊಳ್ಳೋಣ ನೋಡ್ರಿ, ಎಷ್ಟು ಸಿಂಪಲ್ ನೋಡಿ. ಫಸ್ಟ್ ಬರ್ಕೊಳ್ಳೋಣ ಕಂಡ್ರು, ಫಸ್ಟ್ ಟ್ರಾಪಿಕ್ ಲೆವೆಲ್ ಟಿ ಎಲ್ ಅಂತ ಬರೀತೀನಿ. 2nd ಟ್ರಾಪಿಕ್ ಲೆವೆಲ್, 3rd ಟ್ರಾಪಿಕ್ ಲೆವೆಲ್, 4th ಟ್ರಾಪಿಕ್ ಲೆವೆಲ್ ಬರ್ಕೋತೀನಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಫ್ಲೋ ಆಫ್ ಎನರ್ಜಿ ಇನ್ ದ 4th ಟ್ರಾಪಿಕ್ ಲೆವೆಲ್ ಇಸ್ 4 ಕಿಲೋ ಜೌಲ್ ಅಂತೆ. 4 ಕಿಲೋ ಜೌಲು 4th ಟ್ರಾಪಿಕ್ ಲೆವೆಲ್ ಅಲ್ಲಿ ಇದೆಯಂತೆ. ಎನರ್ಜಿ ಫ್ಲೋ ಇನ್ ದ 2nd ಟ್ರಾಪಿಕ್ ಲೆವೆಲ್, ಸೆಕೆಂಡ್ ಅಲ್ಲಿ ಎಷ್ಟಿದೆ? ವಾಪಸ್ ಹೋಗ್ಬೇಕು, 10% ಮುಂದೆ ಬಂದಿದ್ದೀರಲ್ವಾ. 4 ಇದ್ರೆ ಏನಾಗುತ್ತೆ, ಇಲ್ಲಿ 40 ಇರುತ್ತೆ. ಇಲ್ಲಿ ವಾಪಸ್ ಬನ್ನಿ 400 ಇರುತ್ತೆ. ಓಕೆ, ಇಲ್ಲಿಗೆ ವಾಪಸ್ ಬನ್ನಿ 4000 ಇರುತ್ತೆ. 4000 ಇರುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾ ಇದ್ದೀನಿ, 2nd ಟ್ರಾಪಿಕ್ ಲೆವೆಲ್ ಅಲ್ಲಿ ಎಷ್ಟಿದೆ? ಇವೆಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಆನ್ಸರ್ ಎಲ್ರು ಕೂಡ. ವೆರಿ ಗುಡ್. ಸೊ ಆಪ್ಷನ್ ಯಾವುದು ಅಲ್ಲಿಗೆ? 2nd ಟ್ರಾಪಿಕ್ ಲೆವೆಲ್ ಅಲ್ಲಿ 400 ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, 2nd ಟ್ರಾಪಿಕ್ ಲೆವೆಲ್ ಅಲ್ಲಿ ಕೇಳ್ತಾ ಇದ್ದಾರೆ. ಯು ಆಲ್ ಆರ್ ಆನ್ಸರಿಂಗ್ ಫಾರ್ 3rd. 2nd ಟ್ರಾಪಿಕ್ ಲೆವೆಲ್ ಅಲ್ಲಿ 40 ಬರುತ್ತೆ. ಎಕ್ಸಾಕ್ಟ್ಲಿ. ಸಹನಾ, ಗುಲ್ಜಾರ್, ಚೇತನ್, ವೀರೇಶ್, ಐ ಥಿಂಕ್ ತುಂಬಾ ಜನ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಚಿಲ್ಡ್ರನ್, ನಿಮ್ಮೆಲ್ಲರ ಆನ್ಸರ್ ಕರೆಕ್ಟ್ ಆಗಿದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್, ಮಲ್ಟಿಪಲ್ ಚಾಯ್ಸ್ ಮಾತ್ರ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ಯಾಕಂದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ರೈಟ್, ಸೊ ದ ಟೈಪ್ ಆಫ್ ಏಸೆಕ್ಸುಯಲ್ ರಿಪ್ರೊಡಕ್ಷನ್ ಅಬ್ಸರ್ವ್ಡ್ ಇನ್ ಹೈಡ್ರಾ ಅಂತ ಕೇಳ್ತಾ ಇದ್ದಾರೆ. ಹೈಡ್ರಾ ಏನ್ ಮಾಡುತ್ತೆ? ರೀಜನರೇಷನ್ ನ, ಫ್ರಾಗ್ಮೆಂಟೇಷನ್ ನ, ಸ್ಪೋರ್ ಫಾರ್ಮೇಶನ್ ನ, ಬಡ್ಡಿಂಗ್. ವಾಟ್ ಈಸ್ ಯೋರ್ ಆನ್ಸರ್? Okay, an ID with star girl has given a star correct answer. Absolutely correct. Okay, right? ಇದೇ ಪ್ಯಾಟರ್ನ್ ಬರುತ್ತಾ ಮ್ಯಾಮ್? ಎಸ್, ಅಬ್ಸಲ್ಯೂಟ್ಲಿ ಇದೇ ಪ್ಯಾಟರ್ನ್ ಇರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವಾಗ್ಲೂ ಕೂಡ ಸೊ ಯಾವ ರೀತಿ ಇರುತ್ತೆ ಅಂದ್ರೆ, 8 ಇರುತ್ತೆ, 888 ಇರುತ್ತೆ, ಅಂಡ್ 941. ನಿಮ್ ಒಂಥರ ಮೊಬೈಲ್ ನಂಬರ್ ಇದ್ದಂಗೆ. ಏನ್ ಗೊತ್ತಾ, 8 MCQ, 8 1 ಮಾರ್ಕ್, 8 2 ಮಾರ್ಕ್, 9 3 ಮಾರ್ಕ್, 4 4 ಮಾರ್ಕ್ ಅಂಡ್ 1 5 ಮಾರ್ಕ್. ಎಕ್ಸಾಕ್ಟ್ಲಿ ಹಿಂಗೆ ಇರುತ್ತೆ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರ. ವೆರಿ ಗುಡ್, ಕೀಪ್ ಇಟ್ ಅಪ್ ಚಿಲ್ಡ್ರನ್. ನಿಮ್ಮೆಲ್ಲರೂ ಆನ್ಸರ್ ಕರೆಕ್ಟ್ ಆಗಿದೆ. ರೈಟ್ ಆನ್ಸರ್ ಇಸ್ ಬಡಿಂಗ್. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ದ ಓಪನ್ ಸ್ಟೊಮ್ಯಾಟಾ ಅಂತ ಕೇಳಿದರೆ. ಸ್ಟೊಮ್ಯಾಟಾ ಕೂಡ ತುಂಬಾನೇ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. ನಿಮ್ಗೆ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ, ಫ್ಲವರ್, ಸ್ಟೊಮ್ಯಾಟಾ, ನ್ಯೂರಾನ್, ಇದ್ರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ತುಂಬಾ ಸಿಂಪಲ್ ನೋಡಿ. ಏನ್ ಬರೀತೀರಾ, ಯು ವಿಲ್ ರೈಟ್ ಅ ಸ್ಟ್ರಕ್ಚರ್ ಲೈಕ್ ದಿಸ್. ನೋಡಿ, ಈ ರೀತಿ ಸ್ಟ್ರಕ್ಚರ್ ಬರೀತೀರಾ. ಅಂಡ್ ದೆನ್ ನೋಡಿ, ನೀವು ಈ ರೀತಿ ಇದಕ್ಕೆ ಎಕ್ಸ್ಟೆನ್ಷನ್ ಅನ್ನ ಕೊಡ್ತೀರಾ. ದಟ್ಸ್ ಆಲ್. ಸೊ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೀತಾ ಇದ್ದೀನಿ, ರೈಟಿಂಗ್ ಬೋರ್ಡ್ ಮೇಲೆ. ಆಲ್ಮೋಸ್ಟ್ ಈ ರೀತಿ ಸಿಮಿಲರ್ ಆಗಿರುತ್ತೆ. ಓಪನ್ ಅಂದ್ರೆ ನೋಡಿ, ಪೋರ್ ನ ಸ್ವಲ್ಪ ವೈಡ್ ಆಗಿ ಇಟ್ಕೊಳ್ಬೇಕು. ದಿಸ್ ಇಸ್ ಕಾಲ್ಡ್ as ಓಪನ್ ಸ್ಟೊಮ್ಯಾಟಾ. ಇಫ್ ಯು ಮೇಕ್ ದಿಸ್ ಪೋರ್ ಟು come very closer, then this is called as closed stomata. You have to write the open stomata. Okay, right. Next, decomposers are essential part of our environment. Why decomposers are essential part? Why? It is because decomposers decompose. ಏನ್ ಮಾಡುತ್ತೆ? It decomposes dead and decaying organic matter ಅಂತ ಹೇಳ್ತೀವಿ. Decomposes. I think Manasa has given the right answer. Very quick in answering, Manasa. I absolutely appreciate your effort in texting the answer for the question which I am giving to you. Absolutely right. So I think followed by an ID with, I can't read his ID name. I think an ID starts with MO, right? That is, you're also giving the right answer. Sahana is giving the right answer. I think Salahuddin is giving the right answer. Flow chart explain ಮಾಡಿ ಅಂತ ಕೇಳ್ತಾ ಇದ್ರ Salahuddin. Right. Okay, flow chart explain ಮಾಡ್ತೀನಿ. Right. Ayush is giving the right answer. Nodi, decomposers are essential part of environment. Yake? Because decomposers the dead and decaying organic matter. Dead and decaying anta baribeku. Absolutely hig baribeku. Clear ಆಯ್ತಲ್ವಾ? Right. Next, show that reuse strategy is better than recycling anta ಕೇಳ್ತಾ ಇದ್ದಾರೆ. Reuse is always better than recycling. Yake reuse is better than recycling? What is actually making you to use rather than recycle ಅಂತ ಕೇಳ್ಬೋದು. ಯಾಕೆ? ಬಿಕಾಸ್ ರೀಸೈಕ್ಲಿಂಗ್ ಅಲ್ಲಿ ಏನಾಗುತ್ತೆ, ಎನರ್ಜಿ ಇಸ್ ಇನ್ವಾಲ್ವ್ಡ್. ಓಕೆ,
when you're recycling a new bottle, when you're recycling a new plastic, whatever, see exam ಅಲ್ಲಿ ಏನ್ ಬರಿಬೇಕು ಅಂದ್ರೆ recycling need lot of energy ಅಂತ ಬರಿಬೇಕು. Recycling need lot of energy, whereas reuse we don't need any kind of energy. ಯಾವುದೇ ರೀತಿ ಎನರ್ಜಿ ಬೇಕಾಗಿಲ್ಲ. See, you have a broken bucket, you can use that to store some other things. Say for example, to grow some saplings you can use. Reusing, no energy is needed, right? So recycle is always, reuse is always better than recycle. Yake recycling you use lot of energy. Okay, right. ಈ ಹೋಲ್ ಪೇಪರ್ ಅಲ್ಲಿ ಒಂದ್ ಪ್ರಶ್ನೆ ಇರ್ಬೇಕಲ್ವಾ, ಅಪ್ಲಿಕೇಶನ್ ಅಂತ ಯಾವ್ದೋ ಒಂದ್ ಇರ್ಲೇಬೇಕಲ್ಲ. ಸೊ ದಟ್ ಕೈಂಡ್ ಆಫ್ ಕ್ವಶನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ರೈಟ್ ನೌ. ಹೋಲ್ ಪೇಪರ್ ಅಲ್ಲಿ ನಾನು ಓದಿದಾಗ ನನ್ಗನ್ಸಿದ್ದು ಒಂದ್ ಸ್ವಲ್ಪ ನೀವೆಲ್ಲ ಕಷ್ಟ ಪಡ್ಬೋದು ಅನ್ನೋ ಒಂದು ಪ್ರಶ್ನೆ ಇದು. ಲೆಟ್ ಸಿ ವಾಟ್ ಇಸ್ ದಟ್ ಕ್ವಶನ್. ಐಡೆಂಟಿಫೈ ದಿಸ್ ಫಂಗಸ್ ಅಂಡ್ ದೇರ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಎಲ್ರೂ ಆನ್ಸರ್ ಮಾಡ್ತೀರಾ. ವಾಟ್ ಇಸ್ ದ ನೇಮ್ ಆಫ್ ದಿ ಸ್ಟ್ರಕ್ಚರ್? ಸೊ ಮೋಸ್ಟ್ ಆಫ್ ಯು ಟ್ರೈನ್ ಟು ಆನ್ಸರ್, ಐ ಥಿಂಕ್. What is the name of the structure? What is the name of the structure? Okay, Ayush tools and instruments alla bariyo agatya illa for recycling. Lot of energy anta baradre it's more than enough. Mamata has given the right answer. Madhushri has given the right answer, but you have written only spore. Okay, I want the name of the structure. The name of the structure is firstly, the right answer is given by Mamata. This is called as rhizopus. What is this called as? Rhizopus. Actually, we are going to talk this actually under the asexual mode of reproduction. Alva? So, kelta idare, identify this fungus. This fungus is rhizopus. And their reproductive structure, which is the reproductive part of this rhizopus? This is spores. Spores are the reproductive structures. Okay, na? Ee prashne eno simple ag answer ಮಾಡ್ತೀರಾ. But what about this? What happens if this fungus not reproduce spores ಅಂತ ಕೇಳ್ತಾ ಇದ್ದಾರೆ. ಒಂದ್ ವೇಳೆ ಇದು ಸ್ಪೋರ್ಸ್ ಅನ್ನ ರಿಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, see, it is difficult for the fungi to expand itself. Okay, they cannot make their own colonies. ಈಗ ನೋಡಿ, ಇದು ಒಂದು ರೈಸೋಪಸ್ ಏನಿದೆ, ಇಲ್ಲಿಂದ ಈ ಸ್ಪೋರ್ಸ್ ಇರುತ್ತೆ. ಇದು ಯಾವಾಗ ಇದಕ್ಕೆ ಫೇವರಬಲ್ ಕಂಡೀಷನ್ ಸಿಗುತ್ತೆ, ಲೈಕ್ ಏರ್, ವಾಟರ್, ದಟ್ ಈಸ್ ಏರ್ ಅಂದ್ರೆ ವಿಂಡ್, ವಾಟರ್ ಅಥವಾ ಇನ್ಸೆಕ್ಟ್ ಏನಾಗುತ್ತೆ, ಈ ಸ್ಪೋರ್ಸ್ ಕಮ್ಸ್ ಔಟ್. ಈ ರೀತಿ ಏನಾಗುತ್ತೆ, ಇದು ಬರ್ಸ್ಟ್ ಆಗ್ಬಿಡುತ್ತೆ. ಇದು ಬರ್ಸ್ಟ್ ಆಗಿ ಏನಾಗುತ್ತೆ, ಸ್ಪೋರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಇಟ್ ಕ್ಯಾನ್ ಸ್ಪ್ರೆಡ್ ಟು ಸಮ್ ಅದರ್ ಏರಿಯಾ ಅಂಡ್ ಅಗೇನ್ ಏನಾಗುತ್ತೆ, ಇಲ್ಲೊಂದು ನ್ಯೂ ರೈಸೋಪಸ್ ಫಾರ್ಮ್ ಆಗುತ್ತೆ, ರೈಟ್? ಒಂದ್ ವೇಳೆ ಇದು ರೈಸೋಪಸ್ ಈ ಸ್ಪೋರ್ಸ್ ಅನ್ನೇ ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಫಂಗೈ ಟು ಎಕ್ಸ್ಪ್ಯಾಂಡ್. Fungi cannot expand and they cannot distribute to form the colonies. They cannot distribute to form the colonies. Colonies ಅಂದ್ರೆ ಏನು? Group of rhizopus ಅಂತ ಹೇಳ್ತೀವಿ. Group of rhizopus ನ colonies ಅಂತ ಹೇಳಿ ಕರಿತೀವಿ. ಕ್ಲಾರಿಟಿ ಇದೆ ಅನ್ಕೋತೀನಿ, ರೈಟ್? ನೆಕ್ಸ್ಟ್ ನೋಡಿ, ನೇಮ್ ದ ಮೇನ್ ಸ್ಟೇಕ್ ಹೋಲ್ಡರ್ಸ್ ಫೌಂಡ್ ಇನ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತ ಕೇಳ್ತಾ ಇದಾರೆ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ 3 people you have to remember. Actually 4 are there. So one is the forest tribal people are the stakeholders. Then department of forest department people. See, short ag baritini. Department of forest. Okay, department of forest. Then we have environmentalist. Okay, let's focus on these 3 members. So tribal people ಏನಾಗುತ್ತೆ, they live in the forest, they benefit the forest and they also get benefit from the forest. ಏನಾಗುತ್ತೆ, they basically collect wood, thatch, medicine, food, all these things they collect from the forest. And they also look after the forest and they show care for the forest. Forest ಗೆ ಕೇರ್ ತೋರಿಸ್ತಾರೆ. ಅರ್ಥ ಆಗ್ತಿದ್ಯಾ? ರೈಟ್. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್, ಇವರೆಲ್ಲ ಏನಂದ್ರೆ they look after the forest, but ಏನಂದ್ರೆ they make vast area of the forest into monoculture. Monoculture ಮಾಡ್ಬಿಡ್ತಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್. ಮೋನೋಕಲ್ಚರ್ ಅಂದ್ರೆ ಏನು ಮ್ಯಾಮ್? ಈಗ ಒಂದು ಫಾರೆಸ್ಟ್ ಏರಿಯಾ ಅಂದ್ರೆ ಈ ಫಾರೆಸ್ಟ್ ಏರಿಯಾದಲ್ಲಿ ದೇರ್ ಆರ್ ವೆರೈಟಿ ಆಫ್ ಟ್ರೀಸ್ ಇರುತ್ತೆ. ನೀಲ್ಗಿರೀಸ್ ಇರುತ್ತೆ, ಬ್ಯಾಂಬೂ ಇರುತ್ತೆ, ಪೀಪಲ್ ಇರುತ್ತೆ, ನೀಮ್ ಇರುತ್ತೆ, ಎಷ್ಟೊಂದಿರುತ್ತೆ. ಬಟ್ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್. ಒನ್ ಮೋರ್ ಗ್ರೂಪ್ ಆಫ್ ಪೀಪಲ್ ನಾನು ಬರ್ದಿಲ್ಲ ಅಲ್ವಾ, ಒನ್ ಮೋರ್ ಗ್ರೂಪ್ ಆಫ್ ಪೀಪಲ್ ಯಾರು? ಇಂಡಸ್ಟ್ರಿಯಲಿಸ್ಟ್. ಫಾರೆಸ್ಟ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ದೇ ಮೇಕ್ ಒನ್ ಹೋಲ್ ಲ್ಯಾಂಡ್ ಟು ಗ್ರೋ ಒನ್, ದೇ ಯೂಸ್ ಒನ್ ಪೀಸ್ ಆಫ್ ಲ್ಯಾಂಡ್ ಟು ಗ್ರೋ ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಲಾಂಟ್ಸ್ ಆರ್ ಟ್ರೀಸ್.
ಫಾರ್ ಎಕ್ಸಾಂಪಲ್ ಇಲ್ಲಿ ನೀಲ್ಗಿರೀಸ್ ನ ಗ್ರೋ ಮಾಡ್ತಾರೆ ಅನ್ಕೊಳ್ಳಿ, ಓನ್ಲಿ ನೀಲ್ಗಿರೀಸ್ ಇರುತ್ತೆ, ಬೇರೆ ಟೈಪ್ ಆಫ್ ಟ್ರೀಸ್ ಅಲ್ಲಿ ಇರಲ್ಲ. ಇದು ಮೋನೋಕಲ್ಚರ್. ಇಫ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ಆರ್ ಗ್ರೋಯಿಂಗ್ one particular type of tree in a vast area, then I can call it as monoculture. ಇದನ್ನ monoculture ಅಂತ ಹೇಳ್ತೀವಿ. ಇದು actually benefit ಇದೆ. There is benefit from this because the government get profit out of it. When they sell this to the industrialist, they get profit out of it. Okay na? Right, next ಬಂದು ನಿಮ್ಗಿರುವಂತದ್ದು industrialist, they never benefit the forest but they get benefit from the forest. ಅವ್ರು ಯಾವಾಗ್ಲೂ ಕೂಡ ಫಾರೆಸ್ಟ್ ಇಂದ ಬೆನಿಫಿಟ್ ಪಡ್ಕೊಳ್ತಾರೆ, ಫಾರೆಸ್ಟ್ಗೆ ಯಾವುದೇ ರೀತಿ ಬೆನಿಫಿಟ್ ನ ಕೊಡಲ್ಲ. Clear ಆಯ್ತಲ್ಲ? And finally, nature enthusiasts, we will also call them as environmentalists. Nature enthusiasts, these people always benefit the forest. They will take care about the forest. They create some kind of, protest showing the concern toward the forest. These people always show concern to the forest. We call them as nature enthusiasts. Okay? So, ಈ 4 ಜನದ ಬಗ್ಗೆ ನೀವು ಒಂದೊಂದು ಲೈನ್ ಬರಿಬೇಕಾಗತ್ತೆ. ಕ್ಲಿಯರ್ ಆಯ್ತಲ್ಲ? 3 ಮಾರ್ಕ್ಸ್ ಗೆ ಕೇಳಿರುವಂತದ್ದು ಇದು. ಸೊ ಯು ನೀಡ್ ಟು ರೈಟ್ ಅಬೌಟ್ ಟ್ರೈಬಲ್ ಪೀಪಲ್, ಡಿಪಾರ್ಟ್ಮೆಂಟ್ ಇಂಡಸ್ಟ್ರಿಯಲಿಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಆಸ್ ವೆಲ್ ಆಸ್ ನೇಚರ್ ಎಂಥೂಸಿಯಾಸಿಸ್ಟ್. ಕ್ಲಿಯರ್ ಆಯ್ತಲ್ವಾ? ರೈಟ್, 2 ಮಾರ್ಕ್ ಕೇಳಿದ್ರು ಕೂಡ ಕಂಪ್ಲೀಟ್ ಆಗಿ ಬರಿಬೇಕು ನೀವು. ನೆಕ್ಸ್ಟ್ ಡಯಾಗ್ರಾಮ್ ಕೇಳಿದ್ದಾರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್ ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಯು ನೀಡ್ ಟು ರೈಟ್ ದ ನ್ಯೂರಾನ್ ಅಂಡ್ ಲೇಬಲ್ ದ ಲಾಂಗೆಸ್ಟ್ ಡೆಂಡ್ರೈಟ್. ಓಕೆ, ಡೆಂಡ್ರೈಟ್ಸ್ ನ ಲೇಬಲ್ ಮಾಡಬೇಕು. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅರೌಂಡ್ ದ ಸೆಲ್ ಬಾಡಿ ಅಂತ ಕೇಳಿದ್ದಾರೆ. ಇದೆರಡನ್ನು ಕೂಡ ನೀವು ಲೇಬಲ್ ಮಾಡಬೇಕು. ಡಯಾಗ್ರಾಮ್ಸ್ ಆಬ್ವಿಯಸ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಯು ನೀಡ್ ಟು ಫೋಕಸ್ ಆನ್ ಆಲ್ ದ ಡಯಾಗ್ರಾಮ್ಸ್ ಟು ಗೆಟ್ 12 ಕಂಪ್ಲೀಟ್ ಮಾರ್ಕ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಕೆನಾಟ್ ಸ್ಕಿಪ್ ಎನಿ ಆಫ್ ದಿಸ್ ಡಯಾಗ್ರಾಮ್ಸ್. ಯಾವ್ಯಾವ ಡಯಾಗ್ರಾಮ್ಸ್ ಎಸ್ಪೆಷಲಿ ಹಾರ್ಟ್ ಮತ್ತೆ ಬ್ರೈನ್ ಎರಡಕ್ಕೂ ಕೂಡ 4 ಮಾರ್ಕ್ಸ್ ಇರೋದ್ರಿಂದ ಯು ನೀಡ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದೀಸ್. ಕ್ಲಿಯರ್ ಆಯ್ತಲ್ವಾ? ಸೊ ಲೆಟ್ಸ್ ಎಂಟರ್ ಇನ್ ಟು ದ 3 ಮಾರ್ಕ್ ಕ್ವೆಶ್ಚನ್. So 3 marks question ನೋಡಿ. ಫಸ್ಟ್ ಈಗ ನಾವು ಡಯಾಗ್ರಾಮ್ ಆದ್ಮೇಲೆ ಕೇಳಿರುವಂತದ್ದು ವಿಲ್ಟಿಂಗ್ ಆಫ್ ಲೀವ್ಸ್ ಫ್ರಮ್ ದ ಟ್ರೀ ಈಸ್ ದ ಎಫೆಕ್ಟ್ ಆಫ್ ಆಬ್ಸೆಸಿಕ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ವಿಲ್ಟಿಂಗ್ ಆಫ್ ಲೀವ್ಸ್, ವಾಟ್ ಯು ಮೀನ್ ಬೈ ವಿಲ್ಟಿಂಗ್ ಆಫ್ ಲೀವ್ಸ್? ವಿಲ್ಟಿಂಗ್ ಇಸ್ ನಥಿಂಗ್ ಬಟ್ ಫಾಲಿಂಗ್. ವಾಟ್ ಇಸ್ ಮೀನ್ ಬೈ ವಿಲ್ಟಿಂಗ್? Wilting is nothing but falling. Falling of leaves from a tree is effect of abscisic acid. Yake? Because abscisic acid is called as stress hormone. Idana stress hormone anta heltivi. And also this is a growth inhibitor. Andre it stops the growth. It stops the growth, hence we will call this as growth inhibitor. Okay. This growth inhibitor is enabling the leaves to fall from the trees as well as plants. Clear ಆಯ್ತಲ್ವಾ? Right. Let's go for next question. See. ಇಲ್ಲೊಂದು ಅಪ್ಲಿಕೇಶನ್ ಕೇಳಿದರೆ, ಬಟ್ ವೆರಿ ಸಿಂಪಲ್ ಕ್ವೆಶ್ಚನ್ ನೋಡಿ, ಅನಲೈಸ್ ಮಾಡ್ಕೊಳ್ಳಿ. ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳ್ತೀನಿ. Your family friend who has been advised by a doctor to take less sugar in his or her diet. From which health disorder does he or she is suffering? ಅಂತ ಕೇಳ್ತಾ ಇದ್ದಾರೆ. The family doctor is telling that a person to take less amount of sugar to his body. That means less amount of sugar, probably the person is suffering from a disease called diabetes. Correct? He is suffering from a disease called diabetes. You get, to write diabetes, if you write diabetes, you will get marks for this. Next ಏನು ಬರೀತೀರಾ? Name the regulating hormone for this disorder ಅಂತ ಕೇಳ್ತಾ ಇದ್ದಾರೆ. Can you guys tell me what is the answer? Yes, absolutely. Most of you are giving answer. Right. All of you are giving the right answer. I think there are many students who have joined live. Right. Okay. See here. Okay. Which hormone is regulating for this? There is a hormone called insulin. So this insulin is basically produced by the pancreas. So pancreas releases insulin hormone to regulate the blood sugar level. One ವೇಳೆ suppose if your pancreas are not releasing sufficient amount of insulin, then you will be a patient of diabetic. Okay. So that is what exactly you need to understand. ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್ ಆಗಿದೆ? ಎಲ್ಲಾ ಕ್ವೆಶ್ಚನ್ಸ್ಗೂ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಾಗ್ತಿದೆ. Write the structure and function of placenta. ನೋಡಿ, ಇದೊಂದು ಫೇಮಸ್ ಕ್ವೆಶ್ಚನ್. ಕೆಲವೊಂದು ಫೇಮಸ್ ಕ್ವೆಶ್ಚನ್ಸ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ, ಬಯಾಲಜಿನಲ್ಲಿ. ಪೇಪರ್ ಓದ್ತಾ ಎವ್ರಿ ಟೈಮ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ದಿಸ್ ಇಸ್ ಫೇಮಸ್ ಕ್ವೆಶ್ಚನ್ ಅಂತ. ಫೇಮಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ರಿಪೀಟೆಡ್ಲಿ ಆಸ್ಕ್ಡ್ ಅಂತ ಅರ್ಥ. ಓಕೆನಾ? ರೈಟ್. ಸೊ ಗಿವ್ ಟು ಓಕೆ, ಕ್ವೆಶ್ಚನ್ ಏನ್ ಕೇಳ್ತಾ ಇದಾರೆ ನೋಡಿ. ಪ್ಲಾಸೆಂಟಾ ಅದು ಫಂಕ್ಷನ್ ಮತ್ತೆ ಸ್ಟ್ರಕ್ಚರ್ ಬರಿಬೇಕು, ಗೊತ್ತಿದೆ ನಿಮ್ಗೆ. ಇಟ್ ಇಸ್ ಅ ಡಿಸ್ಕ್ ಲೈಕ್ ಸ್ಟ್ರಕ್ಚರ್. It has villi on the embryo side, blood spaces on the mother side. How do organisms explain ಮಾಡಿದಾಗ ನೋಟ್ಸ್ ಕೊಡ್ತೀನಿ ಇದಕ್ಕೆ.
ಗೊತ್ತಿದ್ರೆ you can easily write. And it helps in exchange of oxygen plus nutrition. It provides oxygen and nutrition for whom? It is providing oxygen and nutrition for the developing embryo. Developing embryo andre, so the baby which is getting developed inside the womb of the mother is receiving the nutrition from the placenta. It is actually a link between the mother and baby. Clear? Okay. Fine. Okay, Chetan, you are trying to give the entire answer. Correct. And along with this, placenta also removes the waste which is being generated by the embryo. See, like how we eat food and we generate waste, same way the placenta, that means the embryo, also consumes oxygen and nutrition, and it also releases waste. That waste also enter into the placenta and then to the mother's blood. Later it gets purified. Purify agbidatte. Next, how is pollination different from fertilization? Simple question is actually paper alli. Pollination andre, what do you mean by pollination? Transfer of pollen grains, we say. Okay, transfer of pollen grains from anther to stigma. Transfer of pollen to whom? From where to where? From anther to stigma. We will call it as pollination. So this pollination actually results in the formation of zygote. Okay na? Next, what is fertilization? What is fertilization? Fertilization is nothing but fusion of male and female gamete. If male gamete combined with female gamete, we will call that as fertilization. In both the cases, zygote is formed. Right, Alva? Right. Give any two examples for unisexual flowers. Can you guys answer? Can you give two examples for unisexual flower? So basically, we have unisexual and bisexual flower. Two examples for unisexual flower. Can you guys tell me? Okay. Most of you are giving the right answer. You're trying to give. Okay. There are few examples given in the textbook as well. Okay. I think an ID with, again, a different sort of ID. I cannot read that name. Okay. Madhushri, you're giving an answer as hibiscus. Okay. Hibiscus is basically bisexual, not unisexual. Okay. Unisexual, you can write papaya. The papaya has a flower where one of the flower of papaya has male part, another flower has female part. So they are unisexual. That means unisexual andre enu anta gottirbeku first nimge. Uni andre single. Sexual andre it is either a male sex or a female sex. Artha agtidya? If a flower contains either a male sex or a female sex, sexual part, we call it as unisexual. If a flower contains both the parts, both male and female, we call it as bisexual. The papaya is an example for unisexual flower. You can also take coconut flower. Coconut is also a unisexual flower. You have many things. See, you have muskmelon, you have cucumber, and you have many things. You can write any two examples. Okay, clear? Okay, Dhanush. Yeah. Yeah, Dhanush, you're giving right answer. It's correct. Exactly correct. Right? Okay, let's go for the last 4 marks section now. Difference between arteries and veins ಕೇಳ್ತಾ ಇದ್ದಾರೆ. Actually, ಇದನ್ನ previous papers ಅಲ್ಲಿ ಕೇಳ್ತಾ ಇದ್ರು. Nowadays, they have stopped asking this question. Okay. Yeah. Arteries and veins. 2 marks ke ಬರಿಬೇಕು ನೀವಿಲ್ಲಿ, because another 2 marks is for how do plants excrete waste materials. Okay. Arteries and veins. What do you write for arteries and veins? The arteries, veins. Arteries are the blood vessels. Veins are also the blood vessels. Okay. So arteries ಏನು ಮಾಡುತ್ತೆ? They carry the blood from heart to all the parts of the body. Carries blood from heart to all the parts of body. Okay. Now, veins are the blood vessels. Okay. They carry the blood from all the parts back to the heart. One point aitala. Heart to all the parts, arteries. All the parts back to heart, it is veins. Next, ಈಗ heart in the blood ಹೊರಗಡೆ ಬರಬೇಕಾದ್ರೆ, the blood is under high pressure. The blood is under high pressure. Hence, the walls of the arteries are thick ಅಂತ. ನೋಡಿ, ಇದನ್ನ 2 points ಆಗಿ split ಮಾಡಿ. ಓಕೆನಾ? ಒಂದು, the blood is under high pressure. The walls of arteries are thick. Next, here, the blood which is coming from all the parts of the body is under low pressure. Hence, the walls of the veins are thin. 3 points ನೀವು ಇಲ್ಲಿ ಬರಿಬಹುದು. ಓಕೆನಾ? ರೈಟ್. ಸೊ ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಎಂಡ್ ಆಫ್ ದ ಸೆಷನ್ ಅಲ್ಲಿ. ಆ ಕ್ವಶನ್ಗೆ ಆನ್ಸರ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆಲ್ ಆಫ್ ಯು ಮೆನ್ಷನ್ ದ ಆನ್ಸರ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಇನ್ ದ ಕಾಮೆಂಟ್ ಬಾಕ್ಸ್. ಓಕೆ, ಐ ಥಿಂಕ್ ದಿಸ್ ಇಸ್ ಕ್ಲಿಯರ್.
ಹೌ ಡು ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ದ ವೇಸ್ಟ್ ಮೆಟೀರಿಯಲ್ಸ್ ಅಂತ ಕೇಳ್ತಾ ಇದಾರೆ. ಈ ಬೇಸಿಕಲಿ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಆಕ್ಸಿಜನ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, plants excrete carbon dioxide during respiration, plants also excrete water during transpiration. ಮೂರು process ಗೊತ್ತಿದೆ ಅಲ್ವಾ, right? Okay, oxygen photosynthesis ಆಗಬೇಕಾದ್ರೆ plants releases oxygen. When plants are breathing they take in carbon dioxide and they give out oxygen. Okay, ಇದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಕೊಡುತ್ತೆ ಯಾವಾಗ ರೆಸ್ಪಿರೇಷನ್ ಆಗಬೇಕಾದ್ರೆ. Plants give out carbon dioxide during respiration. Why? Because plants take in oxygen and during daytime they loses water, that is called as transpiration. Okay, next, these are the three ways. Nodi innu bere bere ways ide, like they also loses the waste materials in the form of resins and gums. Idide bere bere ide. Okay na, next, differentiate between aerobic and anaerobic respiration kelta idare. Aerobic andre respiration which happens in the presence of oxygen, anaerobic andre respiration which happens in the absence of oxygen ashte, absence of oxygen. Aerobic ಏನಾಗುತ್ತೆ, the products released during aerobic are basically, see, we take in oxygen. ಮೈಟೋಕಾಂಡ್ರಿಯಾದಲ್ಲಿ ಬೇಸಿಕಲಿ aerobic ಆಗುತ್ತೆ. It releases carbon dioxide, water as well as energy. Okay, energy. Next ನೋಡಿ, anaerobic ಅಲ್ಲಿ ಏನಾಗುತ್ತೆ, it releases ethanol. ಇದು ಈಸ್ಟ್ ಅಲ್ಲಿ ಆಗುತ್ತೆ. ಬೇಸಿಕಲಿ it releases ethanol, carbon dioxide plus energy. These are the materials released during the anaerobic respiration. ಕ್ಲಾರಿಟಿ ಇದೆ ಅಲ್ವಾ, ಎಲ್ರಿಗೂ ಕ್ಲಾರಿಟಿ ಇದೆ ಅನ್ಕೋತೀನಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ, ಸೊ ಅದ್ರ ಬಗ್ಗೆ ಗಮನ ಇರ್ಲಿ ಪ್ಲೀಸ್. ಕಲ್ತ್ಕೊಳ್ಳಿ, ಕಲ್ತ್ಕೊಂಡು ಎಕ್ಸಾಮ್ ಅಲ್ಲಿ ಪ್ರಶ್ನೆ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಆರ್ ವಿಲ್ಲೈ ಅಂತ ಕೇಳ್ತಾ ಇದಾರೆ, ಮೆನ್ಷನ್ ದೇರ್ ಫಂಕ್ಷನ್. ಈ ಬೇಸಿಕಲಿ ವಾಟ್ ಆರ್ ವಿಲ್ಲೈ ಅಂತ ಕೇಳಿದಾಗ ಯು ಶುಡ್ ರೈಟ್ ವಿಲ್ಲೈ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ವಾಟ್ ಆರ್ ವಿಲ್ಲೈ, ದೇ ಆರ್ ದ ಫಿಂಗರ್ ಲೈಕ್. ನೋಡಿ, ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ ದೀಸ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್. These are basically called as villi. Villi are the finger like projections ಅಂತ ಹೇಳಿ ಕರಿತೀವಿ. ಓಕೆನಾ, ಮೆನ್ಷನ್ ದ ಫಂಕ್ಷನ್ ಅಂತ ಕೇಳ್ತಾ ಇದಾರೆ. ಇದು ನೀವು ವಾಟರ್ ವಿಲ್ಲೈಗೆ ಬರೀ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಬರ್ದು ಮಾತ್ರ ಸುಮ್ಮನೆ ಆಗ್ಬೇಡಿ. ವಿಲ್ಲೈ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ದೇ ಆರ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್ ಅಂಡ್ ನೀವೇನ್ ಬರಿಬೇಕು, ದ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಬರಿಬೇಕು. ಫಂಕ್ಷನ್ ಏನು, ಇಟ್ ಅಬ್ಸಾರ್ಬ್ಸ್ ದ ಡೈಜೆಸ್ಟೆಡ್ ಫುಡ್. ನಿಮ್ಮ ಬಾಡಿನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ ಅಂಡ್ ಡೈಜೆಸ್ಟ್ ಆದಂತ ಫುಡ್ ಅನ್ನ ಅಬ್ಸಾರ್ಬ್ ಮಾಡುವಂತದ್ದೇ ವಿಲ್ಲೈ. ಕ್ಲಿಯರ್ ಆಯ್ತಲ್ವಾ? ಪ್ರತಿ ಪ್ರಶ್ನೆಗೂ ಕ್ಲಿಯರ್ ಆಗಿ ಆನ್ಸರ್ ಹೇಳ್ತಾ ಇದೀನಿ ನಾನು ನಿಮ್ಗೆ. ಇಲ್ಲಿ ಸೆಂಟೆನ್ಸ್ ಮುಖಾಂತರ ಬರೀತಲ್ಲ, ಬಟ್ ನೀವ್ ಏನ್ ಬರಿಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಬೈ ಯೋರ್ ಓನ್. ಈ PDF ನಾನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಈಗ ನೀವ್ ಏನ್ ಕೇಳಿಸ್ಕೊಂಡಿದ್ದೀರಾ ನೀವು ನೋಡದೆ ಬರೀರಿ. ಯು ಟೇಕ್ ಅ ಟೆಸ್ಟ್. ನೀವು ಟೆಕ್ಸ್ಟ್ ತಗೊಂಡಾಗ ಏನಾಗುತ್ತೆ ನಿಮ್ಗೆ, ಓಕೆ ನಾನು ಅರ್ಥ ಮಾಡ್ಕೊಂಡಿದ್ದೆಲ್ಲ, ಐ ಆಮ್ ರೈಟಿಂಗ್, ವೇರ್ ಐ ಆಮ್ ಮಿಸ್ಸಿಂಗ್, ನನ್ಗೆ ಎಲ್ಲ ಅರ್ಥ ಆಗ್ತಿಲ್ಲ, ಓಕೆ ಲಿಸನ್ ಟು ದ ಕಾನ್ಸೆಪ್ಟ್ ಅಗೇನ್ ಅಂಡ್ ಅರ್ಥ ಮಾಡ್ಕೊಂಡು ಬರೀರಿ. ಓಕೆ, ಫಿಸಿಕ್ಸ್ ವಿಡಿಯೋಸ್ ಕೇಳ್ತಾ ಇದ್ದೀರಾ, ಎವ್ರಿ ಸಂಡೇಸ್ ಫಿಸಿಕ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಎವ್ರಿ ಸಂಡೇಸ್ ಫಿಸಿಕ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದನ್ನ ಅಪ್ಲೋಡ್ ಮಾಡ್ತೀನಿ ಫ್ರಮ್ ಹಿಯರ್ ಆನ್. ಓಕೆನಾ, ಫಿಸಿಕ್ಸ್ ಕೇಳ್ತಾ ಇದ್ದೀರಾ, ಸಂಡೇಸ್ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಟಾಲ್ ರೆಡ್ ಫ್ಲವರ್ ಅಂಡ್ ಡ್ವಾರ್ಫ್ ವೈಟ್ ಫ್ಲವರ್. ನೋಡಿ, ಈ ವರ್ಷದ ಎಲ್ಲಾ ಪ್ರೀವಿಯಸ್ ಪೇಪರ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ನಿಮ್ಗೆ ಇದನ್ನ, ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾರಿಗೆ ಚಕ್ಕರ್ ಬೋರ್ಡ್ ಗೊತ್ತಿಲ್ಲ, ಚಕ್ಕರ್ ಬೋರ್ಡ್ ಯಾರಿಗೆ ಬರೆಯಕ್ ಗೊತ್ತಿಲ್ಲ, ಯಾರಿಗೆ ಇದನ್ನ ತಿಳ್ಕೊಳಕ್ಕೆ ಬರ್ತಿಲ್ಲ, ಕಷ್ಟ ಅಂತ ಫೀಲ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ನಾನು ಆಕ್ಚುಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡ್ತೀನಿ. ಡೂ ವಾಚ್ ದಟ್ ವಿಡಿಯೋ. ಚಕ್ಕರ್ ಬೋರ್ಡ್ ಫಸ್ಟ್ ಟೈಮ್ ನೀವು ಕಲ್ತ್ಕೊಳ್ತಾ ಇದ್ರೆ ಒಂದ್ಸತಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಟಾಲ್ ರೆಡ್ ಫ್ಲವರ್, ಡ್ವಾರ್ಫ್ ವೈಟ್ ಫ್ಲವರ್. ನೋಡಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಏನಾಗ್ತದೆ, ಕ್ರಾಸಸ್ ವಿತ್ ಸ್ಮಾಲ್ ಟಿ, ಸ್ಮಾಲ್ ಆರ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. F1 ಜನರೇಷನ್ ಅಲ್ಲೆಲ್ಲ ಟಾಲ್ ರೆಡ್ ಏನಾಗಿರುತ್ತೆ, ಟಾಲ್ ರೆಡ್ ಆಗಿರುತ್ತೆ. ಸೊ ಫಿನೋಟೈಪಿಕ್ ರೇಷಿಯೋ ಕೇಳ್ತಾರೆ. ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ? ವಾಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ? 9:3:3:1. F2 ಜನರೇಷನ್ ಬರೆಯಕ್ಕೆ ನಂಗೆ ಇಲ್ಲಿ ಸ್ಪೇಸ್ ಇಲ್ಲ, ಸೊ ಹಾಗಾಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ. ಡೂ ವಾಚ್ ದಟ್. ಮ್ಯಾಮ್ ವೇರ್ ಡು ಯು ಪ್ರೊವೈಡ್ ನೋಟ್ಸ್ ಅಂತ ಕೇಳ್ತಾ ಇದ್ರೆ ಮಧುಶ್ರೀ, ಈ ವಿಡಿಯೋದು ನೀವೇನ್ ವಿಡಿಯೋ ನೋಡ್ತಾ ಇದ್ರೆ ಈಗ ಯೂಟ್ಯೂಬ್ ನಲ್ಲಿ, ಆ ವಿಡಿಯೋಗೆ ಒಂದು ನೇಮ್ ಇದೆ ಅಲ್ವಾ, ಆ ನೇಮ್ ಹತ್ರ ನೋಡಿ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಈಗ ನೀವು ಆ ನೇಮ್ ಹತ್ರ ಬಂದ್ರೆ, ಈಗ ನಾನು ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ, ವಿಡಿಯೋನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ನೇಮ್ ಎಲ್ಲ ನಿಮ್ಗೆ ಶೋ ಆಗ್ತಾ ಇರುತ್ತೆ ಅಲ್ವಾ, ಅಲ್ಲಿ ನಿಮ್ಗೆ ಮೋರ್ ಅಂತ ಇರುತ್ತೆ. ಆ ಮೋರ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಲಿಂಕ್ಸ್ ಸಿಗುತ್ತೆ. ಓಕೆ,
ಅಲ್ಲಿ ಟೆಲಿಗ್ರಾಮ್ದು ಒಂದು ಲಿಂಕ್ ಇದೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಿಮ್ಗೆ ನಾನು ಏನಿಲ್ಲಿ PDF ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಥವಾ ಬೆಳಗ್ಗೆ ಎಕ್ಸಾಮ್ ಅಂಡ್ ಆನ್ಸರ್ ಸೀರೀಸ್ ಮಾಡ್ತೀನಿ, ಎಲ್ಲದ್ರದ್ದು ನೋಟ್ಸ್ ನಾನಲ್ಲಿ ಪೋಸ್ಟ್ ಮಾಡ್ತೀನಿ, ಯು ಕ್ಯಾನ್ ಗೆಟ್. ಓಕೆ, ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಈ ಒಂದು ಲೈವ್ ಸೆಷನ್ ಎಂಡ್ ಮಾಡ್ತೀನಿ. I think we have completed almost an hour of live session. So in tomorrow's session, I'll be teaching you new lesson. So far, ಈಗ ನಾವು control and coordination complete ಆಗಿದೆ, carbon and its compounds complete ಆಗಿದೆ, periodic classification complete ಆಗಿದೆ. In tomorrow's class, I'll be explaining you about life process lesson. Most of you were asking life process lesson. Okay, right. Clear ಆಯ್ತು ಅನ್ಕೋತೀನಿ. Thank you so much for being in live, children. Have a great evening. So ನೀವು ಬೇರೆ ಸಬ್ಜೆಕ್ಟ್ ಕಡೆ ಫೋಕಸ್ ಮಾಡಬಹುದು. See you all in the next video. So share this video maximum with all of your friends. It's a one request from my side. Kindly share this video with all of your friends. Some of you are telling PDF is not opening. I think I will have to share the link of that by saving into my drive. I'll do that, children. I'll do it right now. Okay. Tomorrow's live session time is between 6 to 7. Morning 6 to 7. Live session. Actually, Saturday's class irodilla. But anything, okay? I'm not sure that tomorrow morning I can take class. So I can update the details whether I will take the class or not in the Telegram group. That is why I'm telling all of you, please download Telegram application and join to the Telegram group. It is completely free. You will get all the details of my class, notes, question papers in the Telegram group. Thank you so much for being in live, children. Have a great evening. ಬಿಡ್ತಾನೆ ಇಲ್ಲ ಪ್ರಶ್ನೆ.